Okay. ಪರಾತ್ಪರನಾದಂತಹ ತಂದೆಯಾದ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಸಂಡೆ ವೇಳೆಯಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಬ್ಬತ್ಸಾಲ ಪಾಠಗಳನ್ನು ಕಲಿಯಲು ಕೂಡಿ ಬಂದಿರುವಂತಹ ದೇವರ ಮಂದಿಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ ನಮ್ಮ ಒಡೆಯನು ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾಠವನ್ನ ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಜೊತೆಯಲ್ಲಿ ಸಹೋದರಿ ಸವಿತಾ ಅವರು ಇದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಿಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸರ್ವಶಕ್ತನಾದ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುವಂತಳಾಗಿದ್ದೇನೆ. ಕರ್ತನೆ, ಈ ಒಂದು ಹೊಸ ದಿನದಲ್ಲಿ ನಿನ್ನ ಪಾದದ ಬಳಿಯಲ್ಲಿ ಬಂದು ನಿನ್ನೊಟ್ಟಿಗೆ ಸಮಯವನ್ನ ಕಳೀತಕ್ಕಂತ ಆಶೀರ್ವಾದವನ್ನ ಸಣ್ಣ ಹಿಂಡಾಗಿ ಕೂಡಿ ಬಂದಿರತಕ್ಕಂತ ನಿಮ್ಮ ಮಂದಿಗೆ ಕೊಟ್ಟಿದ್ದೀರಿ. ಅದಕ್ಕಾಗಿ ಸಹ ನಿಮ್ಗೆ ಸ್ತೋತ್ರ ಸಲ್ಲಿಸ್ತೇನೆ. ಕರ್ತನೆ, ಬೆಳಿಗ್ಗೆ ಹಾಸಿಗೆಯಿಂದ ಎದ್ದ ಕ್ಷಣದಿಂದ ಈ ಕ್ಷಣದವರೆಗೂ ನಮ್ಮನ್ನ ನಿನ್ನ ರೆಕ್ಕೆಯ ಮರೆಯಲ್ಲಿಟ್ಟು ಸುರಕ್ಷಿತವಾಗಿ ಕಾಯ್ದು ಕಾಪಾಡಿ ನಮ್ಮ ಹೆಸರುಗಳನ್ನ ಮರಣ ಬಾಧ್ಯರ ಪಟ್ಟಿಯಿಂದ ತೆಗೆದು ಜೀವ ಬಾಧ್ಯರ ಪಟ್ಟಿಯಲ್ಲಿ ಇಟ್ಟದಕ್ಕಾಗಿಯೂ ಸಹ ನಿಮ್ಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ಕರ್ತನೆ,
ಇಲ್ಲಿ ಕೂಡಿ ಬಂದಿರ್ತಕ್ಕಂತ ಪ್ರತಿಯೊಬ್ಬೊಬ್ಬರಿಗೂ ಕೊಟ್ಟಂತ ಆರೋಗ್ಯಕ್ಕಾಗಿಯೂ ಸಹ ನಿಮ್ಗೆ ಸ್ತೋತ್ರ ಸಲ್ಲಿಸ್ತೇನೆ. ಕರ್ತನೆ, ಈ ಒಂದು ಸಮಯದಲ್ಲಿ ನಾವು ನಿನ್ನ ವಾಕ್ಯಗಳನ್ನ ಕೇಳುವುದಕ್ಕೆ ಬೇಕಾದಂತ ನಿಮ್ಮ ಆತ್ಮಿಕ ಜ್ಞಾನವನ್ನ, ಪರಲೋಕದ ದ್ವಾರವನ್ನ ತೆಗೆದು ನಮಗೆ ಆ ಒಂದು ಜ್ಞಾನವನ್ನ ಸುರಿಸಬೇಕಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಪವಿತ್ರಾತ್ಮ ಮೂಲಕವಾಗಿ ನಮ್ಮನ್ನು ನಡೆಸು. ವಾಕ್ಯಗಳ ರಹಸ್ಯಗಳನ್ನು ತಿಳಿದುಕೊಳ್ತಕ್ಕಂತ ಜ್ಞಾನವು ನಮ್ಮಲ್ಲಿ ಉಂಟಾಗುವ ಹಾಗೆ ನಮ್ಮನ್ನ ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ. ಕರ್ತನೆ, ಒಂದು ಸಮಯದಲ್ಲಿ ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಯನ್ನ ನಡೆಸಿಕೊಂಡು ಹೋಗುತ್ತಿರ್ತಕ್ಕಂತ ಹಿರಿಯ ಬೋಧಕರಾದ ರಾಜುರವರನ್ನ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುವಾಗ, ಮಗನಿಗೆ ಬೇಕಾದಂತ ನಿನ್ನ ಎಲ್ಲಾ ರೀತಿಯಾದಂತ ಸಹಾಯ ಹಸ್ತವನ್ನ ಕೊಡು. ಅವರ ಕುಟುಂಬವನ್ನು, ಅವರ ಮಕ್ಕಳು, ಅವರ ಕುಟುಂಬಗಳನ್ನು ಸಹ ನೀನು ಆಶೀರ್ವದಿಸು. ಅವರಿಗೆ ಬೇಕಾದಂತ ಎಲ್ಲಾ ರೀತಿಯಾದಂತಹ ಸಹಾಯ ಹಸ್ತವನ್ನ ನೀಡಬೇಕಾಗಿ, ಹಾಗೂ ಕಾರ್ಯಕ್ರಮವನ್ನ ನಡೆಸಿಕೊಂಡು ಹೋಗಲು ನಿನ್ನ ಆತ್ಮಿಕ ಜ್ಞಾನದಿಂದ ಮಗನನ್ನ ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ. ಹಾಗೂ ಈ ಒಂದು ಅಂತಾರಾಷ್ಟ್ರೀಯ ಕುಟುಂಬದಲ್ಲಿ ಸೇರಿ ಬಂದಿರತಕ್ಕಂತ ಪ್ರತಿಯೊಬ್ಬೊಬ್ಬ ಮಕ್ಕಳನ್ನು ಸಹ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುವಾಗ ಆತ್ಮನಿಂದ ನಮ್ಮನ್ನ ತುಂಬಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಕರ್ತನೆ, ಈ ಒಂದು ಸಮಯದಲ್ಲಿ ಪಾಠವನ್ನ ಕಲಿಸಿಕೊಡುವವರು ನೀವಾಗಿದ್ದೀರಿ. ಬೋಧಕರ ಮೂಲಕ ನೀವು ತಿಳಿಸಿಕೊಡುವಾಗ ಮಗನ ಬಾಯಿಂದ ಬರ್ತಕ್ಕಂಥ ಮಾತುಗಳು ನಿಮ್ಮ ಬಾಯಿಂದ ಬರ್ತಕ್ಕಂಥ ಮಾತುಗಳಾಗಿರುವ ಹಾಗೆ ಅವರು ನಿಧಾನವಾಗಿ, ಸ್ಪಷ್ಟವಾಗಿ, ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಆ ಮಗನ ತುಟಿಗಳನ್ನ ಮುಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ ದೇವ. ಹೌದು ದೇವ, ಈ ಒಂದು ಸಮಯವು ನಿನ್ನೊಟ್ಟಿಗೆ ಕಳೆಯತಕ್ಕಂಥ ಸಮಯವಾಗಿದೆ. ಯಾವುದೇ ರೀತಿಯಾದಂತಹ ಸೈತಾನನ ಶೋಧನೆಗಳು ನಮಗೆ ಬಾರದ ರೀತಿಯಲ್ಲಿ, ಅಂದ್ರೆ ದೇವ, ಇಂಟರ್ನೆಟ್ ಸಮಸ್ಯೆ ಆಗಲಿ, ಕರೆಂಟ್ ಸಮಸ್ಯೆ ಆಗಲಿ ಬಾರದೆ, ಹಾಗೂ ನಿನ್ನ ವಾಕ್ಯವನ್ನ ಹೇಳುವಾಗ, ಕೇಳುವಾಗ ಬೇರೆಯವರ ಕರೆಗಳು ನಮಗೆ ಬಾರದ ರೀತಿಯಲ್ಲಿ, ನಿಮ್ಮ ಒಂದು ಅನ್ಯೂನ್ಯತೆಯಲ್ಲಿ, ಐಕ್ಯತೆಯಲ್ಲಿ ನಾವು ದೇವ ನಿನ್ನ ವಾಕ್ಯಗಳ ರಹಸ್ಯಗಳನ್ನು ತಿಳಿಯುವ ಹಾಗೆ ನಿಮ್ಮ ಒಂದು ಆತ್ಮಿಕ ಜ್ಞಾನದಲ್ಲಿ ನಮ್ಮ ಆತ್ಮಿಕ ಕಣ್ಣುಗಳನ್ನ ತೆರೆಸಬೇಕಾಗಿ ಪ್ರಾರ್ಥಿಸುವಂತಳಾಗಿದ್ದೇನೆ. ಕೇಳಿದಂತ ವಾಕ್ಯಗಳಿಂದ ಸ್ವಾಮಿ ನಮ್ಮ ಜೀವಿತದಲ್ಲಿ ಬದಲಾವಣೆಯಾಗಿ ನಾವು ಸಹ ಮತ್ತೊಬ್ಬರ ಜೀವಿತದಲ್ಲಿ ಬದಲಾವಣೆ ತರತಕ್ಕಂತ ಮಕ್ಕಳಾಗಿ ಜೀವಿಸುವ ಹಾಗೆ ನಮ್ಮನ್ನ ನಡೆಸಬೇಕಾಗಿ, ಪವಿತ್ರಾತ್ಮನ ಮೂಲಕವಾಗಿ ನಡೆಸುತ್ತಾ ನಿಮ್ಮ ಪ್ರಸನ್ನತೆಯಿಂದ ತುಂಬಿಸಿ, ನಿಮ್ಮ ರಕ್ಷಣಾ ವಸ್ತ್ರದಲ್ಲಿ ನಮ್ಮನ್ನು ಹೊದಿಸಿ ಕಾಯಬೇಕಾಗಿ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ಪ್ರಾರ್ಥಿಸಿ ಸದುತ್ತರವನ್ನು ಬೇಡಿ ಹೊಂದಿಕೊಂಡಿದ್ದೇವೆ. ಆಮೇನ್. ಆಮೇನ್. ಪ್ರಾರ್ಥನೆಗಾಗಿ ಸಹೋದರಿ ಸವಿತಮ್ಮ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ನಾವು ಹಾಡಿಕೊಳ್ಳೋಣ. ನಮ್ಮ ವಿಜಯ್ ಕುಮಾರ್ ಇವರು ಇದ್ದಾರೆ. ವಿಜಯ್ ಕುಮಾರ್ ಅಂಕಲ್ ಫ್ಲೂಟ್ ಬಾರಿಸ್ತಾರೆ. ಒಂದು ಸಂಗೀತ ಭಾಷಣ. ಓಕೆ, ಥ್ಯಾಂಕ್ ಯು. ಬಾಸ್
ಥ್ಯಾಂಕ್ ಯು. ಉತ್ತಮವಾದಂತ ಸಂಗೀತವನ್ನ ವಾದ್ಯದ ಮುಖಾಂತರವಾಗಿ ನುಡಿಸಿದಂತ ಹಿರಿಯರಂತ ವಿಜಯ್ ಕುಮಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಾವು ಪಾಠಕ್ಕೆ ಹೋಗೋಣ. ನಮ್ಮ ಜೊತೆಯಲ್ಲಿ ನಮ್ಮ ಹಿರಿಯ ಬೋಧಕರು ಮಾಸ್ಟರ್ ಶಿವರಾಜ್ ಶಾಂತಿ ಅವರು ಪಾಠಕ್ಕಾಗಿ ನಮ್ಮ ಜೊತೆಯಲ್ಲಿದ್ದಾರೆ. ದೇವರು ಈ ದಿನ ಅವರನ್ನು ಆತ್ಮಭರಿತರಾಗಿ ನಡೆಸಲಿ. ಈ ದಿನದ ಪಾಠಗಳಲ್ಲಿ ತಿಳಿಯಬೇಕಾದಂತ ಮಹಾ ಸತ್ಯವನ್ನ ಅರ್ಥ ಮಾಡಿಕೊಳ್ಳಲು ಕರ್ತನು ಅವರ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡಲಿ ಎಂಬುದಾಗಿ ಬೇಡುತ್ತಾ ಈ ಸಮಯದಲ್ಲಿ ಅವರನ್ನ ಪಾಠಗಳನ್ನ ಕೊಡುವುದಕ್ಕಾಗಿ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಅವರನ್ನ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ. ಪಾಠವನ್ನ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮಸ್ಕಾರ ಸರ್. ನಮಸ್ಕಾರ. ನಾನೇ ಹೇಳ್ಬೇಕಾ ಸಬ್ಬತ್ ಪಾಠಶಾಲೆ? ಹೌದು, ನಿಮ್ದೆ. ಮತ್ತೆ ಏನೋ ಪ್ರಾರ್ಥನೆ ಇದೆ, ಯಾರೋ ರಾಜು ಅಂತ ಅಂದ್ರು, ಅದಕ್ಕೆ ಇಲ್ಲ ಅವರು ನಮ್ಮ ಹೆಸರು ತಕೊಂಡು ಮಾಡಿದ. ಹೌದಾ? ಯಾಕಂದ್ರೆ ಅದು ಕನ್ಫ್ಯೂಸ್ ಆಗ್ಬಾರ್ದು. ನಿನ್ನ ಕೂಡ ಯಾರೋ ಹೇಳಿದ್ರು ಬೇರೆ ಸಬ್ಬತ್ ಪಾಠಶಾಲೆ ನಡೆಸಿದಾರಂತ. ಅಂದ್ರೆ ರಿಕ್ವೆಸ್ಟ್ ನಿಮಗೆ, ಎರಡೆರಡು ಸಬ್ಬತ್ ಪಾಠಶಾಲೆ ಇದ್ರ ಅವ್ರು ಯಾರು ಹೇಳ್ತಾರ ಅವರೇ ಹೇಳ್ರಿ ಏನ್ರಿ? ಹೌದು ಹೌದೌದು ಹೌದು. ಎರಡೆರಡು ಸಬ್ಬತ್ ಪಾಠಶಾಲೆ ಅದ್ರಾಗ ಕನ್ಫ್ಯೂಸ್ ಆಗ್ತದೆ. ನಿನ್ನ ಕ್ಲೋಸಿಂಗ್ ಪ್ರೇಯರ್ ಮಾಡುವಂತ ಸಂದರ್ಭದಲ್ಲಿ ಏನೋ ಹೇಳ್ತಾರೆ ಅವರು ಏನ್ರಿ? ಆದ್ರೆ ಅವರೇ ವಾಕ್ಯ ಹೇಳ್ತಾರೆ. ಅರ್ಧದಲ್ಲಿ ಬಂದಿದಾಗ ಕನ್ಫ್ಯೂಷನ್ ಗಳಾಗ್ತದೆ. ಹೌದು, ಅಂದ್ರೆ ಎರಡು ಸಬ್ಬತ್ ಪಾಠಶಾಲೆ ಆಗ್ತಾ ಇದ್ದಾವೆ. ಇಲ್ಲ, ಒಂದೇ ಆಗ್ಬೇಕು. ಪ್ರಶ್ನೆಗಳೇನಾದ್ರೂ ಕೇಳೋಣ. ಹೆಚ್ಚಿಗೆ ಪಾಠಶಾಲೆಗಳ ಬೋಧಕರೇ ರೆಕಾರ್ಡ್ ಆಗ್ತಾ ಇದೆ, ಆನಂತರ ಮಾತಾಡ್ಬೋದು. ನಾವು ರೆಕಾರ್ಡ್ ಹಾಕಲ್ಲಕ್ಕೆ ಮಾತಾಡ್ತಾ ಇದ್ದೇವೆ ಸಿಸ್ಟ್ರೇ ಏನ್ರಿ? ಎರಡೆರಡು ಸಬ್ಬತ್ ಪಾಠಶಾಲೆ ಆಗ್ತಾವಿದ್ದಾವ. ಕಂಟಿನ್ಯೂ ಮಾಡಿ. ಆಯ್ತು. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ಇಡೀ ದಿನ ಎಲ್ಲ ದೇವ್ರು ನಮ್ಗೆ ಆಶೀರ್ವದಿಸಿದಾನೆ. ಇವತ್ತು ಮತ್ತೆ ಇನ್ನೊಂದು ಆವೃತ್ತಿ ನಾವು ಅಂತಾರಾಷ್ಟ್ರೀಯ ಸಬ್ಬತ್ ಪಾಠಶಾಲೆಗೆ ಬುಧವಾರ ಪಾಠಶಾಲೆಗೆ ಬಂದಿದ್ದೇವೆ. ನಿಮ್ಗೆಲ್ಲರಿಗೂ ಧನ್ಯವಾದ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತವರಾಗಿದ್ದೇವೆ. ನಮ್ಗಾಗಿ ಪ್ರಾರ್ಥನೆ ಮಾಡಿರ್ತಕ್ಕಂಥ ಸಹೋದರಿಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಪ್ರಿಯರೇ, ಇವತ್ತಿನ ಸಬ್ಬತ್ ಪಾಠಶಾಲೆ ಸಜೀವ ಕಲ್ಲುಗಳು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇಲ್ಲಿ ಸಜೀವವಾಗಿ ಕಲ್ಲುಗಳು ಅಂದರೆ ಏನು ಅಂತ ನಾವು ತಿಳಿಬೇಕಾಗಿದೆ ಪ್ರಿಯರೇ. ಅಂದ್ರೆ ನಾವು ಯೇಸು ಕ್ರಿಸ್ತನಲ್ಲಿ ನಾವು ಇದ್ದರೆ, ಯೇಸು ಮರೆಯಲ್ಲದೆ ಇರುವುದಾದರೆ ನಮ್ಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯಾಕೆಂದ್ರೆ ಪಾಪಿಗಳಾಗಿರ್ತಕ್ಕಂಥ ನಮಗೋಸ್ಕರವಾಗಿ ದೇವರು ತನ್ನ ಒಬ್ಬನೇ ಮಗನನ್ನು ಸಮರ್ಪಿಸಿ ಕೊಟ್ಟಿದ್ದಾನಲ್ಲ. ಇದರಲ್ಲಿ ನಮ್ಗೇನ್ ತೋರ್ತದೆ ಅಂದ್ರೆ ದೇವರು ನಮ್ಗೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆ ಎಂಬುದಾಗಿ. ಏಕೆಂದ್ರೆ ಅವನ ಸ್ವಂತ ಮಗನನ್ನೇ ನಮಗೆ ಅರ್ಪಿಸ್ಮೇಲೆ ನಮ್ಗೆ ಏನೆಲ್ಲ ಕೊಡುವುದಿಲ್ಲ ದೇವರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹೌದು ಪ್ರಿಯರೇ, ನಾವು ನಮ್ಮ ಪಾಪ ಅಪರಾಧಗಳನ್ನು ನಮ್ಮ ಪಾಪ ಅಪರಾಧಗಳು ನಾವೇ ಪ್ರಾಯಶ್ಚಿತ್ತವಾಗಿ ನಾವೇ ಮರಣ ಹೊಂದಬೇಕಾಗಿತ್ತು. ಆದ್ರೆ ನಮಗೋಸ್ಕರವಾಗಿ ದೇವರು ತಾನು ಹಾಗೆ ತನಗೋಸ್ಕರವಾಗಿ ನಮ್ಮ ಪಾಪಗಳ ಅಪರಾಧಗಳನ್ನ ತಾನೇ ಹೊತ್ತುಕೊಂಡು ನಮ್ಗೆ ಏನ್ ಮಾಡಿದ್ದಾನೆ, ಬಿಡುಗಡೆ ಮಾಡಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಆದ್ರೆ ದೇವರ ಆಹ್ವಾನ ಹೇಗಿದೆ ಪ್ರೇರಿ ಅಂದ್ರೆ, ನಾವು ದೇವರ ಕರೆಯುವಿಕೆ ಎಲ್ಲಿನಂತ ಕರೀತಾನೆ? ಎಲೆ ಕಷ್ಟಪಡುವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಅಂತ ಇವುದು ಅವನು ನಮ್ಗೆ ಒಂದು ಕರೆ ಮಾಡ್ತಾ ಇದ್ದ. ಆದ್ರೆ
ನಮ್ಗೆ ನಾವು ಕರೆಗೆ ಹೋಗೊಟ್ಬೇಕು, ಕರೆಗೆ ಬೆಲೆ ಕೊಡ್ಬೇಕು. ನನ್ನ ಕುರಿಗಳು ನನ್ನ ಶಬ್ದವನ್ನು ಕೇಳ್ತವೆ, ಅವು ಎಲ್ಲಿರ್ದಾರೋ ನನ್ನ ಶಬ್ದವನ್ನು ಕೇಳ್ತವೆ. ಯಾಕೆಂದ್ರೆ ನಾನೇ ಒಳ್ಳೆ ಕುರ್ಬನ್ ಇಲ್ಲದವನ ಸ್ವರವನ್ನು ಕುರಿಗಳು ಕೇಳುವುದಿಲ್ಲ, ಅವನ ಹಿಂದೆ ಹೋಗೋದಿಲ್ಲ. ಯಾರು ಕುರ್ಬನ ಇರ್ತಾನೋ ಅವನ ಕುರಿಗಳು ಅವನ ಶಬ್ದವನ್ನು ಗುರುತ ಹಿಡಿದು ಅವನ ಹಿಂದೆ ಹೋಗ್ತವೆ ಎನ್ನದಾಗಿ ನೋಡ್ತೇವೆ. ಅದು ನಾವು ಅವನ ಕೂಗು ನಾವು ಕಿವಿ ಕೊಡೋದಕ್ಕಿಂತ ಮೊದಲೇ ಆತನು ತನ್ನ ಕೃಪೆ ನಮ್ಮ ಮೇಲೆ ಸುರಿಸಿದ್ದಾನೆ. ಇದು ಬಹಳ ಇಂಪಾರ್ಟೆಂಟ್. ಅದು ನಮ್ಮ ಮೇಲೆ ಕೃಪೆಯನ್ನು ಸುರಿಸಿದ್ದಾನೆ. ನಾವು ಏನಾದ್ರೂ ಹೇಳುವುದಕ್ಕೆ ಅಥವಾ ಏನಾದರೂ ಮಾಡೋದಕ್ಕೆ ನಾವು ರೆಡಿ ಆಗತಕ್ಕಂಥದಕ್ಕಿಂತ ಮೊದಲೇ ಆ ದೇವರು ನಮಗೆ ಕರೆ ನೀಡಿದ ಅಂದರೆ ಅದು ಅವನ ಪ್ರೀತಿ ನಾವು ಅಂಗೀಕಾರ ಮಾಡ್ಕೊಳ್ಬೇಕಾ ಏನು ತಿರಸ್ಕಾರ ಮಾಡ್ಕೊಳ್ಬೇಕು ಎಂಬುದಾಗಿ ನಮ್ಮ ಸ್ವಂತ ಇಚ್ಛೆಯಂತೆ ಆಯ್ಕೆ ನಮ್ದು ಬಿಟ್ಟಿದ್ದಿದೆ. ಆದ್ರೆ ನಾವು ಅವನ ಶಬ್ದಕ್ಕೆ ಕಿವಿ ಗೊಡಲೇ ಹೋದ್ರು ಕೂಡ ಅವನು ನಮ್ಗೆ ಆಹ್ವಾನ ಮಾಡಿದ್ದಾನೆ. ಅದು ನಾವು ಸ್ವೀಕಾರ ಮಾಡಿಕೊಳ್ಳತಕ್ಕಂಥ ಆದ್ರೆ ಅವನು ನಮ್ಗೆ ಯಾವ ರೀತಿಯಿಂದ ಬಲವಂತ ಮಾಡೋದಿಲ್ಲ ಎಂಬುದಾಗಿ ನೋಡ್ತೇವೆ. ಹಾಗಲ್ಲದೇನೆ ದೇವರು ಹೇಗಿದ್ದಾನೆ ಅಂದರೆ ಪ್ರೇರೆ, ಆತನ ದೃಷ್ಟಿಯಲ್ಲಿ ಆತನ ಸನ್ನಿಧಿಯಲ್ಲಿ ಅಗೋಚರವಾಗುವಂತ ಸೃಷ್ಟಿಯು ಒಂದು ಇಲ್ಲ, ಎಲ್ಲ ಬಯಲಾಗಿದೆ ಎಂಬುದಾಗಿ ನೋಡ್ತೇವೆ. ನಾವು ಆ ತಂದೆಯಾದ ದೇವರಿಗೆ ಏನ್ ಬೇಡ್ಬೇಕಾಗಿತ್ತೋ ಅದು ಬೇಡ್ಕೋದಕ್ಕಿಂತ ಮುಂಚೆನೆ ನಮ್ಗೆ ಏನೇನು ಅವಶ್ಯಕತೆ ಇದೋ ಎಂಬುದಾಗಿ ಅವನು ನಮ್ಮ ಬಗ್ಗೆದಲ್ಲಿ ಅವನು ತಿಳ್ಕೊಂಡದಾಗಿದ್ದಾನೆ ಎನ್ನದಾಗಿ ನೋಡ್ತೇವೆ. ನಾವು ದೇವರ ದಯವು ಮನುಷ್ಯರಿಗೆ ನಮ್ಮ ಇಚ್ಛೆಯಿಂದಾಗಲಿ ಅಥವಾ ಪ್ರಯತ್ನದಿಂದಾಗಲಿ ದೊರೆಯದೆ ದೇವರ ಕರುಣೆಯಿಂದಲೇ ನಮಗೆ ದೊರೆಯುತ್ತದೆ ಮತ್ತು ದೇವರ ಕೃಪೆಯಿಂದಲೇ ನಮಗೆ ದೊರೆಯುತ್ತದೆ ಎಂಬುದಾಗಿ ನೋಡ್ತೇವೆ. ಹೇಗೆಂದ್ರೆ ಯಾಕೋಬನ್ ಅಂದ್ರೆ ಇಸಾಕನಿಗೆ ಯಾಕೋಬ ಮತ್ತು ಏಸಾವ ಎರಡು ಮಕ್ಕಳು ಇದ್ದರು. ಅವ್ರು ಹುಟ್ಟೋದಕ್ಕಿಂತ ಮುಂಚೆ ದೇವರು ಅವರಲ್ಲಿ ಯಾರಿಗೆ ಆರಿಸ್ಕೊಳ್ಬೇಕಾಗಿತ್ತೋ ಅವ್ರಿಗೆ ಆರಿಸ್ಕೊಂಡಿದ್ರು. ನಾವು ಮನುಷ್ಯ ಮಾತ್ರದವರು ಅವರು ಚೆನ್ನಾಗಿದ್ದಾರೆ, ಇವರು ಚೆನ್ನಾಗಿಲ್ಲ, ಇವರು ಚೆನ್ನಾಗಿದ್ದಾರೆ, ಅವರು ಚೆನ್ನಾಗಿಲ್ಲ ಅಂತ ನಾವು ಹೊರ ತೋರಿಕೆದಿಂದ ನಾವು ಏನ್ ಮಾಡ್ತೇವೆ, ನಿರ್ಧಾರವನ್ನು ಮಾಡ್ತೇವೆ. ಆದ್ರೆ ದೇವರು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಎಂಬುದಾಗಿ ನಾವು ಚೆನ್ನಾಗಿ ತಿಳ್ಕೊಳ್ಬೇಕಾಗಿದ್ದಾರೆ. ಯಾರು ಎಷ್ಟನೇ ವರ್ಗದಲ್ಲಿದ್ದಾರೆ ಎಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತು. ನಮ್ಮ ಸ್ವರ ನಾವು ನುಡಿಯೋದಕ್ಕಿಂತ ನಮ್ಮ ನಾಲ್ಗೆ ಹಿಂದೆ ಆ ಧ್ವನಿ ಪೆಟ್ಟಿಗೆ ಸ್ವರ ಮೂಡುವುದಕ್ಕಿಂತ ಮುಂಚೆನೆ ದೇವರು ನಮ್ಮ ವಿಜ್ಞಾಪನೆ ಕೂಡ ತಿಳ್ಕೊಂಡಿದ್ದಾನೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಬೇಕಾಗಿದೆ. ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತವಾದ ಕೃಪೆಯಾಗಿದೆ. ನಾವು ನೀತಿವಂತರ ಅನೀತಿವಂತರ ಎಂಬುದಾಗಿ ನಾವು ನಮಗೆ ಬೇರೆದು ತೀರ್ಪು ಮಾಡಲಕ್ಕ ಆಗೋದಿಲ್ಲ. ದೇವರು ಹೃದಯವನ್ನು ಬಲ್ಲಂತವನು ಯಾವನು ನೀತಿವಂತನಾಗಿದ್ದಾನೆ ಎಂಬುದಾಗಿ ನಿರ್ಣಯವನ್ನು ದೇವರೇ ಮಾಡಬೇಕಾಗುತ್ತೆ. ಅದು ಉಚಿತಾರ್ಥ ವರವೇ ಎಂಬುದಾಗಿ ನಾವು ನೋಡ್ತೇವೆ ಇಲ್ಲಿ ನಾವು ನೋಡ್ತೇವೆ. ವಿಶೇಷವಾಗಿ ರೋಮಾಪುರ 5:8 ವಚನದಲ್ಲಿ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನೆ ಎಂಬುದಾಗಿ ನೋಡ್ತೇವೆ. ಹೌದು ಪ್ರೇರೆ, ಈಗ ಒಬ್ಬ ಸಾಹುಕಾರ ಇರ್ತಾನೆ, ಅಂದ್ರೆ ಐಶ್ವರ್ಯವಂತನ ಇರ್ತಾನೆ, ಅವನಿಗೆ 4-5 ಮಕ್ಕಳು ಇರ್ತವೆ. ಅವನಿಗೆ 3 ದಿನದಲ್ಲಿ ಅವನ ಮರಣ ಹೊಂದಬೇಕಾಗಿರ್ತದೆ. ಅವನು ಅಂತಾನೆ ಮಕ್ಕಳಿಗೆ ಕರ್ತಾನೆ, ನೋಡ್ರಿ ನನ್ನ ಮರಣವನ್ನು ನೀವು ಯಾರಾದ್ರೂ ತಕೊಳ್ತೀರಾದ್ರೆ ನನ್ನ ಆಸ್ತಿಯಲ್ಲಿ ಅರ್ಧ ಪಾಲು ನಿಮಗೆ ಕೊಡ್ತೇನೆ ಅಂತ ಹೇಳ್ತಾನೆ.
ಆದ್ರೆ ಒಂದು ಮೊದಲನೇ ಮಗನ್ ಹಿಡಿದು ಕೊನೆಯ ಮಗನವರೆಗೂ ಕೇಳಿದ್ರು ಕೂಡ ಅವನಿಗೆ ಉತ್ತರ ಯಾರು ಕೊಡಲ್ಲ. ಏಕಂದ್ರೆ ನಾನು ಸತ್ತ ಮೇಲೆ ಆ ಪ್ರಾಪರ್ಟಿ ಅರ್ಧ ಆಗ್ಯಾಕ ಪೂರ್ತಿ ಕೊಟ್ಟರು ನನಗೆ ಏನ್ ಪ್ರಯೋಜನ ಅಂತಾರೆ. ಆದ್ರೆ ಪ್ರಿಯರೇ, ನಾವು ಪಾಪಿಗಳು, ಯಾವ ಕೆಲಸಕ್ಕೆ ಬಾರದವರು, ಧೂಳಿನಿಂದ ಮಾಡಲ್ಪಟ್ಟರು, ಧೂಳಿಗೆ ಸೇರತಕ್ಕಂಥವ್ರು, ಕುಯುಕ್ತಿ ಮಾಡತಕ್ಕಂಥವ್ರು, ಜಂಬ ಕೊರ್ಚ್ಕೊಳ್ಳತಕ್ಕಂಥವ್ರು, ನಾನೇ ಅಂತ ಹೆಮ್ಮೆ ಪಡ್ತಕ್ಕಂಥವ್ರು, ನಾನೇ ಅಂತ ಹೇಳ್ತಕ್ಕಂಥವ್ರು, ಪಾಪದ ಮಡಲಲ್ಲೇ ನಾವು ಒದ್ದಾಡ್ತಕ್ಕಂಥವ್ರು ಆಗಿದ್ದೇವೆ. ನಮ್ಗೆ ಯಾರು ಬಿಡಿಸ್ತವ್ರಿಲ್ಲ. ಪಾಪ ಮಾಡಿದವನೇ ಪಾಪದಿಂದ ಬಿಡಿಸ್ಲಿಕ್ಕೆ ಸಾಧ್ಯವಿಲ್ಲ. ನೀರಲ್ಲಿ ಬಿದ್ದಿರ್ತಕ್ಕಂಥ ಮನುಷ್ಯನಿಗೆ ಅವನಿಗೆ ಈಜ್ ಬರಲಾದ್ರೆ ಹೋದ್ರೆ ಅವನಿಗೆ ರಕ್ಷಣೆ ಕೊಡ್ಬೇಕಾದ್ರೆ ಈಜ್ ಬಲ್ಲವನೇ ಬೇಕು. ಅದಕ್ಕೆ ನಾವು ರಕ್ತಸಿಕ್ತವಾಗಿರ್ತಕ್ಕಂಥ ಪಾಪಿಗಳಿಗಿದ್ದೇವೆ. ರಕ್ತಸಿಕ್ತವಾಗಿರ್ತಕ್ಕಂಥ ಪಾಪಿದಿಂದ ಪಾಪಿಗೆ ಬಿಡಿಸ್ಲಕ್ ಆಗೋದಿಲ್ಲ. ಅವನು ಪರಿಶುದ್ಧನು, ನೀತಿವಂತನು, ಅವನು ಆಗಿರ್ತಕ್ಕಂಥ ದೇವರು. ಅವನು ತಾನೇ ಮಗನಾಗಿ ನಮ್ಮನ್ನು ಪಾಪದ ಗುಂಡಿಯಿಂದ ಬಿಡಿಸ್ಕೊಳ್ಳಕ್ಕಾಗಿ ಈ ಗುಂಡಿಗೆ ಬಂದು ಅವನು ಪಾಪರಹಿತವಾಗಿ ಜೀವಿಸಿದ್ದಾನೆ. ಪಾಪರಹಿತವಾಗಿ ನಮಗೆ ಮಾರ್ಗದರ್ಶನ ಅಂತ ತೋರಿದ್ದಾನೆ. ನಮಗ ಅಷ್ಟೊಂದು ಪ್ರೀತಿ ಇಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಇಲ್ಲಿ ನಾವು ಒಂದು ವಚನವಿದೆ, ಯೆರೆಮೀಯ 31ರಲ್ಲಿ 3ನೇ ವಚನ ಏನ ಹೇಳ್ತದೆ ಅಂದ್ರೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಎಂಬುದಾಗಿ. ಶಾಶ್ವತ ಪ್ರೇಮದಿಂದ, ಅದು ಅಂತಂದಿದ್ದಲ್ಲ, ಮಧ್ಯದಲ್ಲಿ ಕೈ ಬಿಡ್ತಕ್ಕಂಥ ಪ್ರೀತಿ ಅಲ್ಲ. ನಿನಗೆ ಶಾಶ್ವತ ಪ್ರೇಮದಿಂದ ನಿನಗೆ ಪ್ರೀತಿ ಮಾಡಿದ್ದೇನೆ. ಆದ ಕಾರಣ ನಿನ್ನನ್ನು ಮಮತೆಯಿಂದ ನನ್ನ ಕಡೆಗೆ ನಿನ್ನನ್ನು ಸೆಳೆದುಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ನಾವು ಪಾಪಿಗಳಾಗಿದ್ದಾಗಿ ಕೂಡ ನಮ್ಮ ಪಾಪದಲ್ಲಿ ನಾವು ಅಡ್ಡಾಡ್ತಕ್ಕಂಥ ನಮ್ಮ ಪರಿಸ್ಥಿತಿಯನ್ನು ನೋಡಿ ಅವನ ಕನಿಕರ ಪಟ್ಟು ಅವನು ಕರುಣೆಯಿಂದ ಅವನ ಕೃಪೆಯಿಂದ ನಮ್ಮನ್ನು ಬಿಡಿಸಿದಾನೆ, ನಮ್ಮನ್ನು ಎಳೆದುಕೊಂಡಿದ್ದಾನೆ. ಅದರಿಂದ ಎನ್ನದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಪ್ರೇರೆ, ಎಷ್ಟು ದಯಾಮಯ ಪ್ರೀತಿಗಳ ದೇವರಾಗಿದ್ದ ನಮ್ಮ ರಕ್ಷಕನಾದ ಕ್ರಿಸ್ತನ ಮಹಾಬಲಿದಾನದಲ್ಲಿ ನಂಬಿಕೆ ಇಟ್ಟಾಗೆ ನಾವು ತಂದೆಯಾದ ದೇವರೊಂದಿಗೆ ಸಮಾಧಾನ ಹೊಂದಬಹುದು. ಮಾತ್ರವಲ್ಲದೇನೆ ಆತನಿಗೆ ಮೆಚ್ಚುಗೆ ಆಗಿರ್ತಕ್ಕಂಥವ್ರಾಗಿರ್ತೇವೆ ಎಂಬುದಾಗಿ. ಈ ಕೃಪೆ ಇರತಕ್ಕಂಥ ಶಬ್ದ ಒಂದು ಬಹಳ ಆಳವಾಗಿ ಇರ್ತಕ್ಕಂಥದ್ದಾಗಿದೆ ಪ್ರೇರೆ. ಏನಂದ್ರೆ ಬೇರೆ ಬೇರೆ ಯಾರ್ದೋ ಹೆಸರು ಹೇಳ್ದೆ, ಕೃಪೆ, ಎಲ್ಲಮ್ಮ ಕೃಪೆ, ಅವನ ಕೃಪೆ, ಇವನು ಕೃಪೆ ಅಂತ ಅವರು ಗಾಡಿ ಮೇಲೆ ಮತ್ತು ಕಾರಿನ ಮೇಲೆ ಬರ್ದಿರ್ತಕ್ಕಂಥ ನಾವು ನೋಡ್ತೇವೆ. ಕೃಪೆ ಅನ್ನೋದು ಅದು ಅದು ಒಬ್ಬನಿಗೆ ಸಲ್ಲತಕ್ಕಂಥದ್ದಾಗಿದೆ. ಅದು ಯಾರು ಅಂದ್ರೆ, ಕೃಪೆ ಅಂದ್ರೆ ನಮ್ಗೆ ನಮ್ಮ ಮೇಲೆ ಕರುಣೆ ಇಟ್ಟು, ನಮ್ಗೆ ಮೇಲೆ ಕಾಳಜಿ ಇಟ್ಟು, ನಮ್ಮನ್ನೇ ಪ್ರೀತಿಸಿ ನಮ್ಮ ಮೇಲೆ ದಯ ತೋರತಕ್ಕಂಥದ್ದಕ್ಕಿಂತ ಅದು ನಮ್ಮ ಭಾಷೆದಿಂದ ಹೇಳಲಾರ್ದಂತೆ ತುಂಬಲಾರ್ದಂತ ಅಷ್ಟು ಅಮೂಲ್ಯವಾಗಿರ್ತಕ್ಕಂಥ ಅರ್ಥ ಇದೆ. ಅದಕ್ಕೆ ಬದಲೇನು ನಾವು ಕೊಡ್ಲಿಕ್ಕೆ ಆಗೋದಿಲ್ಲ. ಅಂಥದ್ದು ಅವನು ಕೃಪೆಯಿಂದ ನಮ್ಮನ್ನ ಏನ್ ಮಾಡಿದಾನೆ ಅಂದ್ರೆ ಪಾಪದಿಂದ ಬಿಡಿಸಿದಾನೆ, ರಕ್ಷಿಸಿದಾನೆ. ಅವನು ಕೃಪೆಯಿಂದಲೇ ನಮ್ಗೆ ರಕ್ಷಿಸಿದಾನೆ ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದೆ ಪ್ರೇರ್. ಆ ದೇವರ ಸಹಾಯವಿಲ್ಲದರೆ ಪಾಪಿಗಳಾದ ನಾವು ಆತನಿಗೆ ಅಮೂಲ್ಯವಾದ ಯಾವುದನ್ನು ಕೊಡಲು ಸಾಧ್ಯವಿಲ್ಲ. ಅವನು ಹೆಲ್ಪ್ ಮಾಡಿದ್ರೆ, ಅವನು ಸಹಾಯ ಮಾಡಿದ್ರೆ, ಅವನು ಸಹಾಯದ ಕೈ ಚಾಚಿದ್ರೆ ಅವನಿಗೆ ನಾವು ನಮ್ದಲ್ಲಿ ಇರ್ತಕ್ಕಂಥ ಪಾಪ ಅಪರಾಧಗಳನ್ನ ಅದಕ್ಕೆ ಪಶ್ಚಾತ್ತಾಪ ಪಟ್ಟು ತಗ್ಗಿಸಲ್ಪಟ್ಟು ಅವನಿಗೆ ನಾವು ಅರಿಕೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲ ಅಂದ್ರೆ ಅವನು ಆತ್ಮದಿಂದ ನಮ್ಮ ಆತ್ಮದ ಜೊತೆಯಲ್ಲಿ ಅವನು ಸಾಕ್ಷಿ ಕೊಡಲಿಲ್ಲ ಅಂದ್ರೆ ನಾವು ರಕ್ಷಣೆ ಮಾರ್ಗಕ್ಕೆ ಬರೋದಿಲ್ಲ ಎಂಬುದಾಗಿ ನೋಡ್ತೇವೆ. ಯಾಕೆಂದ್ರೆ ನಮ್ಮ ಆತ್ಮದಿಂದ ನಾವೇ ಸ್ವಂತವಾಗಿ ಆ ತಂದೆಯಾದ ದೇವರಿಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ ತಿಳಿದೇನೆ ದೇವರು ಏನ್ ಮಾಡಿದಾನೆ, ನಮ್ಗೆ ರಕ್ಷಣೆಗೆ ತನ್ನ ಮಗನು ಕೊಟ್ಟಿದ್ದಾನೆ. ಯೆಹೋಶುವನು ಕೇಳ್ತಾನೆ,
ನೀವು ಎರಡು ನದಿಗಳ ಮಧ್ಯದಲ್ಲಿ ಇರ್ತಕ್ಕಂತ ದೇವತೆಗಳನ್ನ ಆರಾಧಿಸ್ಬೇಕಂತಿರೋ ಏನ್ ಯೆಹೋವನ ದೇವರನ್ನ ಆರಾಧಿಸ್ಬೇಕಂತಿರೋ ಎಂಬುದಾಗಿ ಪ್ರಶ್ನೆ ಮಾಡ್ತಾನೆ ಯೆಹೋಶುವ. ಯಾರಿಗಂದ್ರೆ ಪ್ರಜೆಗಳಿಗೆ, ಇಸ್ರಾಯೇಲ್ ಪ್ರಜೆಗಳಿಗೆ. ಅವರು ಆರ್ಸಿಗೆ ಚೆನ್ನಾಗಿ ಆರ್ಸಲ್ಲ ಅಂತ ತಿಳಿದು ಅವನೇ ಹೇಳ್ತಾನೆ, ನಾನು ಮತ್ತು ನನ್ನ ಮನೆಯವರು ಯೆಹೋವನನ್ನೇ ಆರಾಧಿಸ್ತೇವೆ ಎನ್ನುವುದಾಗಿ ಹೇಳ್ತಾನೆ. ಮೋಶೆನು ಕೂಡ ಕರ್ತನಾದ ದೇವರಲ್ಲಿ ಇಸ್ರಾಯೇಲ್ರಿಗೆ ಏನಂತಾನೆ, ನಿಮ್ಮ ಮುಂದೆ ಜೀವ ಮರಣವು ಮತ್ತು ಆಶೀರ್ವಾದವು ಶಾಪವನ್ನು ಇಟ್ಟಿದ್ದೇನೆ, ನೀವು ಯಾವ್ದು ಆರಿಸಿಕೊಳ್ಳುತ್ತೀರಿ ಎಂಬುದಾಗಿ ಏನಂತಾನೆ ಅಂದ್ರೆ, ನೀವು ಜೀವವನ್ನೇ ಆರಿಸಿಕೊಳ್ಳ್ರಿ, ನೀವು ಆಶೀರ್ವಾದ ಹೊಂದುತ್ತೀರಿ ಎಂಬುದಾಗಿ ಹೇಳ್ತಾನೆ. ನಾವು ಅಲ್ಪರಾಗಿರ್ತಕ್ಕಂಥವ್ರು, ಬುದ್ಧಿ ಸಂಕಲ್ಪಕ್ಕೆ ಮೀರಿರ್ತಕ್ಕಂಥ ವಿಷಯವನ್ನು ನಾವು ನಮ್ಗೆ ಆರಿಸ್ಕೊಳ್ಳಕ್ಕೆ ಆಗದ ಅಂತ ಹೊತ್ತಿನಲ್ಲಿ ಆತನೇ ದೇವ್ರು ಮಗನಾಗಿ ಬಂದು ಜಕಯನ ಮಗನಿಗೆ ಏನಂತಾನೆ, ಈ ಹೊತ್ತೆ ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ ಹೇಳ್ತಾನೆ. ನಾನು ಪಾಪಿಗಳನ್ನು ಲೂಕ 19:10 ವಚನದಲ್ಲಿ ನಾವು ನೋಡ್ತೇವೆ. ಇದು ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯ್ತು, ಇವನು ಸಹ ಅಬ್ರಾಹ್ಮನ ವಂಶಕನಲ್ಲವೇ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂಬುದಾಗಿ. ಕೆಟ್ಟಿ ಹೋಗಿರ್ತಕ್ಕಂಥದಕ್ಕೆ ರಕ್ಷಿಸಲಿಕ್ಕೆ 99 ಕುರಿ ಅವನ ಹತ್ರವಿದ್ದೇವೆ, ಒಂದು ಕುರಿ ಕಳೆದು ಹೋಗಿದ್ರೆ 99 ಕುರಿಗಳಿಗಿಂತ ಆ ಕುರಿಗೆ ತಗೊಂಡು ಬರ್ಬೇಕು ಎಂಬುದಾಗಿ ಹುಡುಕ್ತಾ ಇರ್ತಾನೆ. ಅಲ್ಲ, 99 ನೀತಿವಂತರಿಗಿಂತಲೂ ಒಬ್ಬ ಪಾಪಿ ದೇವರ ರಾಜ್ಯ ಕಡೆ ತಿರುಗಿದರೆ ದೇವರ ಪರಿವಾರದವರು ಸಂತೋಷ ಪಡ್ತಾರೆ ಎಂಬುದಾಗಿ ನೋಡ್ತೇವೆ. ಅದೇ ನಾವು ಈ ಲೋಕದ ಪಾಪಿ ಜನ ಆಗಿರ್ತಕ್ಕಂಥವ್ರು, ಅವನೇ ನಮ್ಗೆ ಹುಡುಕೊಂಡು ಬಂದಾನೆ, ಅವನೇ ನಮ್ಗೆ ಗೈಡ್ ಮಾಡಿದಾನೆ, ಹೇಗೆ ಬೇಡ್ಕೊಳ್ಬೇಕು ಎನ್ನದ. ಅಪ್ಪ ತಂದೆ ಅವ್ರು ಏನ್ ಮಾಡ್ತಾರೆ, ಅವರು ಅರಿಯರೋ ಅವರಿಗೆ ಕ್ಷಮಿಸು ಅಂತ ಹೇಳ್ದಾನೆ. ಆದ್ರೆ ನಮ್ಗೆ ಅದು ಬಹಳಷ್ಟು ಗಂಭೀರವಾಗಿ ಪಾಠವಾಗಿದೆ. ಅಂದ್ರೆ ನಮ್ಗೆ ಯಾರಾದ್ರೂ ತಪ್ಪು ಮಾಡಿದರೆ, ಅವರು ತಪ್ಪು ತಿಳಿಯದೇನೆ ಮಾಡಿದರೆ, ಅವ್ರಿಗೆ ಕ್ಷಮಿಸು ದೇವ್ರೆ, ನಮ್ಗೆ ರಕ್ಷಣೆ ಕೊಟ್ಟಂತೆ ಅವರಿಗೂ ಕೊಡು ಎಂಬುದಾಗಿ ನಾವು ಇನ್ನೊಬ್ಬರಿಗೆ ಅದು ಮಾರ್ಗದರ್ಶನವಾಗಿ ಬೇಕಂದ ಅವನು ಹೇಳ್ತಾನೆ. ಪ್ರೇರೆ ಇಲ್ಲಿ ನಾವು ನೋಡ್ತೇವೆ. ಇನ್ನೊಂದು, ಅವನು ದೇವರು ತನ್ನ ಕೃಪೆ ಮತ್ತು ಕರುಣೆ ಮೂಲಕವಾಗಿ ಕ್ರಿಸ್ತನ ಬಲಿದಾನದಿಂದ ನಮಗೆ ಮಾರ್ಗವನ್ನು ತೋರಿಸಿದ್ದಾನೆ. ಅದರಲ್ಲಿ ವಿಶೇಷವಾಗಿ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾಗುವ ಆತ್ಮೀಯ ಯಜ್ಞಗಳನ್ನು ನಾವು ಸಲ್ಲಿಸಬೇಕಾಗಿದೆ ಎಂಬುದಾಗಿ ನೋಡ್ತೇವೆ. ಏನಂದ್ರೆ 1 ಪೇತ್ರ 2ನೇ ಅಧ್ಯಾಯ 3ನೇ ವಚನದಿಂದ 6ನೇ ವಚನದವರೆಗೂ ಜೀವವುಳ್ಳ ಕಲ್ಲು ಅಂತ ಯಾರಿಗೆ ಅಂತಾರೆ ಅಂದ್ರೆ ಯೇಸು ಸ್ವಾಮಿಗೆ ಹೇಳಿತಕ್ಕಂತ ನಾವು ನೋಡ್ತೇವೆ. 1ನೇ ಪೇತ್ರ 2ನೇ ಅಧ್ಯಾಯದ 3ನೇ ವಚನದಿಂದ ನಾವು ನೋಡ್ತೇವೆ ಹೀಗೆ, ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. ಆ ಕಲ್ಲು ಮನುಷ್ಯರು ನಿರಾಕರಿಸಿದರು, ದೇವರು ಅದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಎಣಿಸಿದನು. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾಗಿ ಇರ್ತಕ್ಕಂಥ ಆತ್ಮೀಯ ಯಜ್ಞಗಳನ್ನು ನಾವು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ ಎಂಬುದಾಗಿ ಪೇತ್ರ ಮೂಲಕವಾಗಿ ನಮ್ಗೆ ತಿಳಿಸ್ತಾನೆ. ಪ್ರಿಯರೇ, ಜೀವವುಳ್ಳ ಕಲ್ಲು ಆಗಿರ್ತಕ್ಕಂಥ ಯೇಸು ಕ್ರಿಸ್ತನ ಆತನಲ್ಲಿ ನಾವು ಸೇರಿದಾಗೆ ನಾವು ನಮ್ಮ ಪಾಪವನ್ನು ಆತನ ಮೇಲೆ ಹಾಕಿ ನಮಗಾಗಿ ಅವನು ಮರಣ ಹೊಂದಿದ್ದಾನೆ ಎಂಬುದಾಗಿ ನಾವು ಪಶ್ಚಾತ್ತಾಪ ಪಟ್ಟು ತಗ್ಗಿಸಲ್ಪಟ್ಟು ಇರ್ತಕ್ಕಂಥವ್ರು ಆತನ ಮಾರ್ಗದಲ್ಲಿ ನಾವು ನಡಿಬೇಕು, ಆತನ ಆಜ್ಞೆಯನ್ನು ಅನುಸರಿಸಿ ನಡಿಬೇಕು ಅಂತಕ್ಕಂಥವ್ರು. ಆತನು ಯಾವ ರೀತಿ ಜೀವದಿಂದ ಎದ್ದಿದ್ದಾನೋ, ಆತನು ಯಾವ ರೀತಿ ಜೀವವುಳ್ಳ ಕಲ್ಲು ಆಗಿದ್ದಾನೋ, ಅದೇ ರೀತಿ ನಾವು ಕೂಡ ಜೀವವುಳ್ಳ ಕಲ್ಲು ಆಗಿರ್ತೇವೆ ಎಂಬುದಾಗಿ ನೋಡ್ತೇವೆ. ಒಂದು ಉದಾಹರಣೆ ಏನಂದ್ರೆ, ಇಸ್ರಾಯೇಲ್ರು ಒಬ್ಬ ಸತ್ತಿರ್ತಕ್ಕಂತ
ಡೆಡ್ ಬಾಡಿಯನ್ನು ಸಮಾಧಿ ಮಾಡ್ಕೋದಕ್ಕೆ ಸ್ಮಶಾನಕ್ಕೆ ಹೊರಟಿದ್ದವರು. ಆವಾಗ ಮೊವಾಬ್ಯರು ಲೂಟಿ ಮಾಡ್ಬೋದಕ್ಕೆ ಮೊವಾಬ್ಯರ ಗುಂಪು ಬಂದಿತ್ತು. ಅದು 2ನೇ ಅರಸು 13ನೇ ಅಧ್ಯಾಯದಲ್ಲಿ ಇದೆ. ಅದು ಅವರು ಲೂಟಿ ಮಾಡುವುದಕ್ಕೆ ಬರುವಂತ ಹೊತ್ತಿನಲ್ಲಿ ಅವ್ರು ಮೊವಾಬ್ಯರಿಗೆ ಈ ಇಸ್ರಾಯೇಲ್ ನೋಡಿ ಆ ಹೆಣಮನೆಯನ್ನು ಮಾಡಿದರು, ಅಲ್ಲೇ ಬಿಡಿಸಿದ್ರು ಎಂಬುದಾಗಿ ನೋಡ್ತೇವೆ. ಆ ಬಿಡಿಸಿದ ಜಾಗ ಯಾವ್ದಿತ್ತು ಅಂದ್ರೆ ದೇವರ ಮನುಷ್ಯನಾಗಿರ್ತಕ್ಕಂತ ಎಲೀಷನ ಸಮಾಧಿ ಆಗಿತ್ತು ಅಂತ ನೋಡ್ತೇವೆ. ಆ ಮನುಷ್ಯನ ಸಮಾಧಿಯಲ್ಲಿ ಈತನ ಶವವನ್ನು ಬಿಡಿದುಕೊಂಡಿದ್ದ ಅವನ ಶವದಿಂದ ಇವನು ಜೀವಿಸುವುದನು ಈ ಡೆಡ್ ಬಾಡಿ ಜೀವ ಹೊಂದಿತು ಎಂಬುದಾಗಿ ನಾವು ನೋಡ್ತೇವೆ. ಮನುಷ್ಯ ಅವನು ಮನುಷ್ಯ ಪ್ರವಾದಿಯ ಒಂದು ಶವದಿಂದ ಇದು ಸ್ಪರ್ಶವಾಗಿ ಈತನ ಬಾಡಿ ಜೀವಂತ ಇರ್ತವಂತಂದ ಮೇಲೆ ಅದು ಎಷ್ಟು ಮೈ ಇರ್ಬೇಕು ದೇವ್ರದು. ಅದು ಒಬ್ಬ ಪ್ರವಾದಿ ಮೂಲಕವಾಗಿ ನಮಗೆ ತಿಳಿಸ್ತಾನೆ. ಆದ್ರೆ ಈತ ಸಾಕ್ಷಾತ್ ದೇವರಾಗಿರ್ತಾನೆ, ಸಾಕ್ಷಾತ್ ದೇವಕುಮಾರನು ಮನುಷ್ಯ ಕುಮಾರನು ಆಗಿದ್ದಾನೆ. ಇವನು ಸತ್ತು ಸಮಾಧಿ ಸೇರಿ ಅವನು ಜೀವಂತವಾಗಿ ಎಳೆದ ಮೇಲೆ ನಾವು ಅದರಲ್ಲಿ ನಂಬಿಕೆ ಅಂತ ನಮಗೆ ಆಗಿ ಸತ್ತನು, ನಮಗಾಗಿ ಹೂಣಲ್ಪಟ್ಟನು, ನಮಗಾಗಿ ನಮ್ಮ ನಿತ್ಯ ಜೀವಕ್ಕಾಗಿ ಪುನರುತ್ಥಾನವಾದನು ಅಂತ ಈ 3 ಪಾಯಿಂಟ್ಸ್ ನಾವು ತಿಳ್ಕೊಂಡವ್ರೆ ಅದು ನಮ್ಗೆ ಸ್ಪರ್ಶವಾಗಿರ್ತದೆ. ಅದ್ರ ಕಡೆಯಿಂದ ನಾವು ಕೂಡ ಜೀವವುಳ್ಳ ಕಲ್ಲು ಆಗಿ ಇರ್ತೇವೆ, ಆದರೂ ಮಂದಿರವಾಗಿ ಕಟ್ಟಲ್ಪಡ್ತೇವೆ. ಮತ್ತು ಯೇಸು ಸ್ವಾಮಿಗೆ ಅಂದ್ರೆ ದೇವರಿಗೆ ನಾವು ನಿಜವಾದಂತ ಯಜ್ಞವನ್ನು, ಸಜೀವ ಯಜ್ಞವನ್ನು ನಾವು ಸಮರ್ಪಿಸತಕ್ಕಂತ ಯಾಜಕರಾಗಿರ್ತೇವೆ ಎಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ಆ ಕಡೆಯಿಂದಾಗಿ ದೇವ್ರು ಹೇಳ್ತಾನೆ ನಮ್ಗೆ ಏನಂದ್ರೆ ಪ್ರಿಯರೇ, ಇದು ನಂಬಿಕೆ ಬಹಳ ಮುಖ್ಯ ಮತ್ತು ಈ ಪಾಠದಲ್ಲಿ ಕೃಪೆ ಬಹಳ ಮುಖ್ಯ. ಈ ಕೃಪೆಗೆ ನಾವು ಅಧೀನರಾಗಿದ್ದು ನಂಬಿಕೊಂಡ್ರೆ ನಾವು ಕೇಳ್ಕೊಳ್ಬೇಕು, ಮತ್ತ ಅದು ಅಂಗೀಕಾರ ಮಾಡ್ಕೊಳ್ಬೇಕು, ಅದನ್ನ ಪರಿಶೋಧಿಸಬೇಕು, ಅದು ನಿಜನಾ ತಪ್ಪು ಅಂತ ತಿಳಿದು ನಂಬಬೇಕು. ನಂಬಿದ ಮೇಲೆ ನಮ್ಮ ಪಾಪಗಳನ್ನು ತೆಗೆದು ಹಾಕಿ ನೀತಿವಂತರಾಗಬೇಕು ಎಂಬುದಾಗಿ ನೋಡ್ಬೇಕಂದ್ರೆ ನಂಬಿಕೆ ಬಹಳ ಪ್ರಾಮುಖ್ಯವಾಗಿದೆ. ಈ ನಂಬಿಕೆ ಇಲ್ಲದಿದ್ದರೆ ಏನು ಇಲ್ಲ ಎಂಬುದಾಗಿ ನೋಡ್ತೇವೆ. ಅದ್ರ ಕಡೆಯಿಂದಾಗಿ ದೇವರು ಏನು ಹೇಳ್ತಾನೆ ಅಂದ್ರೆ ಇಬ್ರಿಯ ಬರೆದಂತ ಪತ್ರಿಕೆಯಲ್ಲಿ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸೋದು ಅಸಾಧ್ಯ ಎಂಬುದಾಗಿ ನೋಡ್ತೇವೆ ಪ್ರೇರೆ. ನಂಬಿಕೆ ಬಹಳ ಪ್ರಾಮುಖ್ಯ. ಆತನ ಕೃಪೆಗೆ ಏನು ಬದಲನಾಗು ಕೊಡ್ಲಿಕ್ಕೆ ಆಗೋದಿಲ್ಲ. ಒಂದೇ ಕೆಲಸ ಮಾಡಬೇಕು ನಾವು, ಏನಂದ್ರೆ ಆತನ ಕೃಪೆಯಿಂದ ನಮಗಾಗಿ ಆತನ ಶ್ರಮ ಮರಣ ಹೊಂದಿ ಜೀವಂತವನಾಗಿ ಎದ್ದಿದ್ದಾನೆ ಅಂತಕ್ಕಂಥದ್ದು ನಾವು ನಂಬಿದರೆ ಸಾಕು. ನಮ್ಗೆ ತಾನಾಗಿ ಅವನ ಮಾರ್ಗದಲ್ಲಿ ನಡೆಯುವುದಕ್ಕೋಸ್ಕರವಾಗಿ ಪ್ರಾರಂಭವಾಗುತ್ತದೆ. ಒಂದು ಹೇಳ್ತಾನೆ ಯೇಸು ಸ್ವಾಮಿ, ನಿಮ್ಗೆ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ದರೆ ಬೆಟ್ಟವನ್ನು ಸಹಿತ ಸಮುದ್ರದಲ್ಲಿ ಹೋಗಿ ಬೀಳ್ತದೆ. ಬೆಟ್ಟ ಅಂದ್ರೆ ಬೆಟ್ಟ ಇಲ್ಲ, ಬೆಟ್ಟ ಯಾವ ರೀತಿಯಿಂದ ಅದು ತಟಸ್ಥವಾಗಿ ಇರ್ತದೋ ಅದೇ ರೀತಿ ನಮ್ಮಲ್ಲಿ ಇರ್ತಕ್ಕಂತ ಪ್ರಾಬ್ಲಮ್ಗಳು, ನಮ್ಮಲ್ಲಿ ಇರ್ತಕ್ಕಂತ ಪ್ರಿಯರೇ, ನಮ್ಮಲ್ಲಿ ಇರ್ತಕ್ಕಂತ ಕಷ್ಟ ನಷ್ಟಗಳು, ನಮ್ಮಲ್ಲಿ ಇರ್ತ ಪಾಪ, ಇವು ಬಹಳ ಬೆಟ್ಟದ ಹಂಗೆ ಇರ್ತವೆ. ನಂಬಿದರೆ ಅಂದ್ರೆ ಸಾಸಿವೆ ಕಾಳಿನಷ್ಟು ನಂಬಿದರೆ ಅಂದ್ರೆ ಸಾಸಿವೆ ಕಾಳು ಅಂದ್ರೆ ಸಾಸಿವೆ ಕಾಳಿಲ್ಲ, ಸಾಸಿವೆ ಕಾಳು ಎಲ್ಲಾ ಬೀಜಗಳಲ್ಲಿ ಚಿಕ್ಕದು ಇರ್ತದೆ. ಅದನ್ನು ಮೊಳೆತು ಗಿಡವಾಗಿ ಪಕ್ಷಿಗಳು ಕೂಡುತ್ತವೆ ಎಂಬುದಾಗಿ ನೋಡ್ತೇವೆ. ಹಾಗೆ ನಮ್ಮ ನಂಬಿಕೆ ಚಿಕ್ಕದಾಗಿ ಅದು ಹುಡಿ ಹೊಡೆದು ಅದು ಚಿಗುರಿ ಅದು ಫಲ ಕೊಡುವಂತೆ ರೀತಿಯಂತೆ ನಾವು ಕೂಡ ನಮ್ಮಲ್ಲಿ ನಂಬಿಕೆ ಸಾಸಿವೆ ಕಾಳಷ್ಟು ನಂಬಿಕೆ ಹುಟ್ಟಿದ್ರೆ ಅದು ಬೆಳೀತಾ ಹೋಗ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಹೀಗಾಗಿ ಪ್ರಿಯರೇ, ನಾವು ವಿಶೇಷವಾಗಿ ದೇವರ ಕೃಪೆಯಲ್ಲಿ ನಾವು ಇದಿರ್ತೇವೆ. ಅದಕ್ಕೆಂದ್ರೆ ನಂಬಿಕೆ ಏನ್ ಮಾಡ್ತಂದ್ರೆ ದೇವರನ್ನು ಮೆಚ್ಚಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಮತ್ತೊಂದು ಈ ವಿಷಯ ನಾವು ನೆನಪು ಮಾಡ್ಬೇಕು. ಇಬ್ರಿಯ 13ನೇ ಅಧ್ಯಾಯದಲ್ಲಿ 21ನೇ ವಚನದಲ್ಲಿ ನಾವು ಹೀಗೆ ತಕ್ಕೊಂತರಾಗಿದ್ದೇವೆ. ನೀವು
ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ, ಅಂದ್ರೆ ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸಲಿ. ನೋಡ್ರಿ, ನಮ್ಗೆ ಏನ್ ಬೇಕೋ ಏನ್ ಬೇಡವದು ದೇವ್ರಿಗೆ ಗೊತ್ತು. ಅದು ನಮ್ಗೆ ಬೇಕಾಗಿರ್ತಕ್ಕಂಥ ಅನುಕೂಲತೆಯನ್ನು ದೇವ್ರು ಅನುಗ್ರಹಿಸಲಿ ಎಂಬುದಾಗಿ ಈ ಪೌಲನ ಹೇಳ್ತಾನೆ. ಆತನು ಯೇಸು ಕ್ರಿಸ್ತನ ಮೂಲಕ ತನಗೆ ಸಮರ್ಪಕವಾದದನ್ನು ನಮ್ಮಲ್ಲಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು. ಮತ್ತು ಯುಗ ಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರವೆಂಬುದಾಗಿ ನಾವು ಆಮೆನ್ ಎಂಬುದಾಗಿ ಹೇಳ್ಬೇಕೆಂಬುದಾಗಿ ನೋಡ್ತೇವೆ. ಪ್ರಿಯರೇ, ನಾವು ಈಗ ದೇವರ ಮಕ್ಕಳಾಗಿದ್ದೇವೆ. ನಾವು ಈಗ ಆತ್ಮಿಕವಾಗಿ ಇರ್ತಕ್ಕಂಥದ್ದು ರೀತಿಯಿಂದ ನಾವು ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗ್ತೇವೆ ಇನ್ನು ಪ್ರತ್ಯಕ್ಷವಾಗ್ಲಿ. ಆದ್ರೆ ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂಬ ನಾವು ಬಲ್ಲೆವು. ಯಾಕಂದ್ರೆ ಪ್ರಿಯರೇ, ಆತನ ಹಾಗೆ ಇದ್ದರೆ ನಾವು ಆತನ ಬರುವಣದಲ್ಲಿ ನಾವು ಆತನನ್ನು ಕಂಡುಕೊಳ್ಳುತ್ತೇವೆ, ಆತನ ಹಿಂಬಾಲಿಸುತ್ತೇವೆ, ಆತನಾಗಿ ನಾವು ಪುನರುತ್ಥಾನ ಹೊಂದುತ್ತೇವೆ. ಈಗ ನಾವು ದೇವರ ಮಕ್ಕಳಾಗಿದ್ದೇವೆ. ನಾಳೆ ಏನಾಗ್ತೇವೋ ನಮಗೆ ಗೊತ್ತಿಲ್ಲ ಪ್ರಿಯರೇ. ನಾವು ಬಹಳ ಜಾಗ್ರತೆಯಿಂದ ನಮ್ಮ ಜೀವನದ ಹೆಜ್ಜೆಯನ್ನು ಬಹಳ ಜಾಗ್ರತೆಯಿಂದ ಎಚ್ಚರಿಕೆಯಿಂದ ನಾವು ನಡಿಬೇಕಾಗಿದೆ. ಯಾಕಂದ್ರೆ ಸೈತಾನು ಅಷ್ಟು ಕುಯುಕ್ತಿ ಉಳ್ಳದಾಗಿದ್ದಾನೆ. ಯಾವುದರ ಮಾರ್ಗದಿಂದ ನಮ್ಮನ್ನು ಮೋಸಗೊಳಿಸುವುದಕ್ಕೆ, ಕ್ರಿಸ್ತನ ಪ್ರೀತಿಯಿಂದ ಅಗಲಿಸುವುದಕ್ಕೆ ಪ್ರಯತ್ನ ಪಡ್ತಕ್ಕಂಥ ಇದ್ದಾನೆ. ಆದ್ರೆ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲು ಯಾವುದು ಸಾಧ್ಯವಿಲ್ಲ. ಯಾಕೆಂದ್ರೆ ಬೇರು ಊರ್ತಂದರೆ ಆಳವಾಗಿ ಬೇರು ಊರ್ತಿ ಅಂದರೆ ಎಷ್ಟು ಬಿರುಗಾಳಿ ಬಂದ್ರು ಅದು ಉರುಳದಿಲ್ಲ ಎಂಬುದಾಗಿ ನೋಡ್ತೇವೆ. ಅದಕ್ಕಾಗಿ ನಾವು ದೇವರ ಆಗಿರ್ತಕ್ಕಂಥ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ಬೇಕು. ಅವನಂತಾನೆ ಸ್ವಾಮಿ, ಅವನು ಇದ್ದಾಗೆ ನನ್ನ ಮಾತನ್ನು ನಂಬದೆ ಹೋದರೆ ನನ್ನ ಕ್ರಿಯೆಗಳ ನೋಡಿ ನೀವು ನಂಬಿರಿ ಎಂಬುದಾಗಿ. ಅದು ಕ್ರಿಯೆ ಏನಂದ್ರೆ ನಮಗಾಗಿ ಸತ್ತು, ನಮಗಾಗಿ ಹುಣಲ್ಪಟ್ಟು, ನಮಗಾಗಿ ಜೀವಂತವಾಗಿ ಎದ್ದಿರ್ತಕ್ಕಂಥ ಈ ಕ್ರಿಯೆಯನ್ನು ಏಕೈಕ ಅದ್ಭುತ ಸ್ವರೂಪನಾಗಿರ್ತಕ್ಕಂಥ ದೇವರು ತನ್ನ ಮಗನ ಮೂಲಕವಾಗಿ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದೆ. ಅದಕ್ಕಾಗಿ ಪ್ರಿಯರೇ, ನಾವು ನಮ್ಮ ಕ್ರಿಸ್ತ ಮಹಾಯಾಜಕ ಯೇಸು ಕ್ರಿಸ್ತನು ನಮಗೆ ಮಹಾಯಾಜಕ ಸೇವೆ ಮೂಲಕ ದೇವರು ನಮ್ಮಲ್ಲಿ ತನ್ನ ಚಿತ್ತವನ್ನು ನೆರವೇರಿಸುತ್ತಾನೆ. ಹಾಗೂ ಯೇಸು ಕ್ರಿಸ್ತನ ಮೂಲಕ ತನಗೆ ಸಮರ್ಪಕವಾದಂತದ್ರಲ್ಲಿ ನಮಗೆ ನಡೆಸ್ತಾನೆ ಎಂಬುದಾಗಿ ನೋಡ್ತೇವೆ. ನಂಬಿಕೆಯಿಂದ ದೇವರ ಆಹ್ವಾನ ಸ್ವೀಕರಿಸಿದವರು ಕ್ರಿಸ್ತನ ಮಧ್ಯಸ್ಥಿಕೆ ಯಾಜಕ ಸೇವೆ ಮೂಲಕವಾಗಿ ನಾವು ನೀತಿವಂತರಾಗಿ ಎಣಿಸಲ್ಪಡ್ತೇವೆ ಪ್ರಿಯರೇ. ಮಾತ್ರವಲ್ಲದೇನೆ ಕ್ರಿಸ್ತನು ನೀತಿ ಮಾತ್ರ ದೇವರಿಂದ ಸ್ವೀಕರಿಸಲ್ಪಡುತ್ತದೆ. ದೇವರ ಪ್ರೀತಿಯನ್ನು ಅಂಗೀಕರಿಸಿದವರು ಪುನರುತ್ಥಾನ ಪಡೆಯುವುದಕ್ಕೆ ಯೋಗ್ಯರೆನಿಸಿಕೊಳ್ಳುವರು ಎಂಬುದಾಗಿ ಲೂಕ 20:35 ವಚನದಲ್ಲೂ ನಾವು ನೋಡ್ತೇವೆ. ನಾವು ದೇವರ ಪ್ರೀತಿಯನ್ನು ಅಂಗೀಕರಿಸಿದವರಾಗಿದ್ದರೆ ಪುನರುತ್ಥಾನ ಪಡೆಯುವಾಗ ನಾವು ಯೋಗ್ಯರೆನಿಸಿಕೊಳ್ಳತಕ್ಕಂಥರಾಗಿದ್ದೇವೆ. ಅದಕ್ಕಾಗಿ ಪೌಲನು ಹೇಳ್ತಾನೆ 2 ಕೊರಿಂಥ 13 ವಚನದಲ್ಲಿ, ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲೋ ಎಂಬುದಾಗಿ ನಿಮ್ಮನ್ನು ನೀವೇ ಪರಿಶೋಧಿಸಿಕೊಳ್ಳಿರಿ ಎಂಬುದಾಗಿ ಹೇಳ್ತಾನೆ. ಏನು? ಕ್ರಿಸ್ತನು ನಿಮ್ಮಲ್ಲಿ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಇದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ ಎಂಬುದಾಗಿ. ಹೌದು ಪ್ರಿಯರೇ, ನನ್ನ ಆತ್ಮ ನನ್ನ ಅಲ್ಲಿರ್ತಕ್ಕಂಥದ್ದು ನನಗೆ ತಿಳಿದದೆ, ಬೇರೆಯವರಿಗೆ ತಿಳಿದಿಲ್ಲ ಎಂಬುದಾಗಿ ನೋಡ್ತೇವೆ. ನಾವು ರಕ್ಷಣೆ ಹೊಂದ್ತೇವ, ನಮ್ದು ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇದೆನಾ? ನಾವು ನಿತ್ಯ ಜೀವ ಹೊಂದಿ ಯೇಸು ಕ್ರಿಸ್ತನ ಬರುವಾಗೆ ನಾವು ಪುನರುತ್ಥಾನದಲ್ಲಿ ಆತನೊಡನೆ ಪರಲೋಕಕ್ಕೆ ಹೋಗಿ 1000 ವರ್ಷ ಅಲ್ಲಿ ಇರ್ತೇವ ಅನ್ನೋದಾಗಿ ಬೇರೆಯವರಿಗೆ ಕೇಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮಗೆ ಗೊತ್ತಾಗುತ್ತದೆ. ಅದರ ಕಡೆಯಿಂದಾಗಿ ನಾವು ಎಚ್ಚರಕ್ಕೆ ಉಳ್ಳವರಾಗಿ ಇರ್ಬೇಕು ಎಂಬುದಾಗಿ ನೋಡ್ತೇವೆ. ಲಾಸ್ಟ್ ಒಂದು ವಚನ ಓದಿರ್ತೀನಿ ಎಂಬುದಾಗಿ 1 ಕೊರಿಂಥ 15 ಅಧ್ಯಾಯದಲ್ಲಿ
ನೋಡ್ರಿ ಸ್ವಾಮಿ ಹತ್ರ ಒಂದು ಕ್ಷಣವು ಕೂಡ ನಮ್ಗೆ ಬಹಳ ಬೆಲೆ ಉಳ್ಳದಾಗಿದೆ ಎಂಬುದಾಗಿ ನೋಡ್ತೇವೆ. ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತಿದ್ದೇನೆ. ನಾವೆಲ್ಲರೂ ನಿದ್ರೆ ಹೋಗೋದಿಲ್ಲ, ಆದ್ರೆ ಕಡೆ ತುತ್ತೂರಿಯ ಧ್ವನಿಯಾಗುವಷ್ಟರೊಳಗೆ ಮಾರ್ಪಡುವೆವು. ತುತ್ತೂರಿಯ ಊದಲಾಗಿ ಸತ್ತವರು ನಿರ್ಲಯತರಾಗಿ ಎಬ್ಬಿಸಲ್ಪಡುವರು. ನಾವು ಮಾರ್ಪಡುವೆವು. ಲಯವಾಗುವ ಈ ದೇಹವು ಈ ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು ಮತ್ತು ಮರಣಾಧೀನರಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ ಎಂಬುದಾಗಿ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರಿದು ಎಂಬುದಾಗಿ. ಆ ಮಾತು ಏನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ಮರಣದ ಕೊಂಡಿ ಪಾಪವೇ. ಆ ಪಾಪದ ಮರಣವನ್ನು ಹೊಂದಿದ್ದವರು ಯಾರು? ಯೇಸು ಕ್ರಿಸ್ತನು. ಅದು ಎಲ್ಲವನ್ನು ತೀರಿತು. ನಮಗೆ ಅಮರತ್ವವನ್ನು ಕೊಡುವುದಕ್ಕೋಸ್ಕರವಾಗಿ ದೇವರು ಸಿದ್ಧನಾಗಿದ್ದಾನೆ. ದೇವರ ರಕ್ಷಣೆ ಕಾರ್ಯವು ಕೇವಲ ನಮ್ಮದನ್ನು ಮಾತ್ರವಲ್ಲ, ಇದು ಈ ವಾಕ್ಯದಲ್ಲಿ ಸಮಸ್ತ ಲೋಕದವರಿಗೆ ಈ ರಕ್ಷಣೆಯ ಮಾರ್ಗ ಎಂಬುದಾಗಿ ನಾವು ನೋಡ್ತಾ ಹೋಗ್ತಕ್ಕಂಥವರಾಗಿದೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ಒಂದು ಪ್ರಶ್ನೆ, ಪರಲೋಕದಲ್ಲಿ ಕ್ರಿಸ್ತನು ನಮಗಾಗಿ ಮಧ್ಯಸ್ಥನಾಗಿ ಬೇಡಿಕೊಳ್ಳುತ್ತಿದ್ದಾನೆಂಬ ಸತ್ಯವು ನಮಗೆ ಯಾಕೆ ಆಧರಣೆ ನೀಡುತ್ತದೆ ಎಂಬುದಾಗಿ ನಿಮಗೆ ಒಂದು ಪ್ರಶ್ನೆ ಇಟ್ಟಿದ್ದಾನೆ ಇಲ್ಲಿ ಪ್ರಿಯರೇ. ಲಾಸ್ಟ್, ಪರಲೋಕದಲ್ಲಿ ಕ್ರಿಸ್ತನು ನಮಗಾಗಿ ಮಧ್ಯಸ್ಥನಾಗಿ ಬೇಡಿಕೊಳ್ಳುತ್ತಿದ್ದಾನೆಂಬ ಸತ್ಯವು ನಮ್ಗೆ ಯಾಕೆ ಆದರಣೆ ನೀಡುತ್ತದೆ ಎಂಬುದಾಗಿ ನೀವು ತಿಳಿಸ್ಬೇಕೆಂಬುದಾಗಿ ಕೇಳ್ತೇನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ಆಮೇನ್. ಉತ್ತಮವಾದಂತ ಪಾಠಕ್ಕಾಗಿ ಬೋಧಕರಾದಂತ ಶಿವರಾಜ್ ದಾಂಟ್ರಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮನ್ನ ಮಾಡಲಿ. ಈ ಸಮಯದಲ್ಲಿ ಕೆಲವೊಂದು ಪ್ರಶ್ನೆಗಳಿವೆ. ಉತ್ತರವನ್ನ ಹೇಳೋದಾದ್ರೆ ಆ ಪ್ರಶ್ನೆಗಳಿಗೆ ಸಮಂಜಸವಾದಂತ ಉತ್ತರವನ್ನ ಹೇಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ ಸರ್. ಉತ್ತಮವಾದ ಪಾಠಕ್ಕಾಗಿ ಸ್ತೋತ್ರ. ಪರಲೋಕದ ಕ್ರಿಸ್ತನು ನಮಗಾಗಿ ಮಧ್ಯಸ್ಥಿಕೆ ಆಗಿ ಬೇಡಿಕೊಳ್ಳುವುದರ ಸತ್ಯವು ನಮಗೆ ಯಾವಾಗ ಆಧರಣೆಯಾಗಿದೆ ಅಂದ್ರೆ, ಈ ಭೂಲೋಕದಲ್ಲಿ ಆದಿಯಿಂದಲೂ ಈ ಲೋಕದ ಇಲ್ಲಿಯವರೆಗೂ ಕೂಡ ಈ ಮಾನವರ ಪಾಪದಿಂದ ಬಿಡುಗಡೆ ಮಾಡುವುದಕ್ಕೆ ಯಾವ ವ್ಯಕ್ತಿ, ಯಾವ ಪ್ರವಾದಿಯಿಂದ ಆಗಲಿ, ಯಾವ ರೀತಿಯಾದ ಅಧಿಕಾರಿಗಳು ದೇವರು ನೇಮಿಸಂತ ಈ ಮೋಶೆಯಿಂದಾಗಲಿ ಯಾರಿಂದಾಗಲಿ ಯಾರ ಕೈಲೂ ಸಾಧ್ಯವಿಲ್ಲ. ಯಾಕೆಂದ್ರೆ ಒಂದಲ್ಲ ಒಂದ್ ರೀತಿ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋದ್ರು. ಜೊತೆಗೆ ಅವರು ದೇವರ ಉದ್ದೇಶವನ್ನ ನೆರವೇರಿಸಲಿಕ್ಕೆ ಸಾಧ್ಯವಾಗಿದೆ. ಈ ಕಾರಣದಿಂದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಕಲಿಸಿಕೊಡೋದ್ರ ಮೂಲಕವಾಗಿ ಆತನ ಪರಲೋಕದಿಂದ ಇಲ್ಲಿಗೆ ಬಂದು ಮನುಷ್ಯನಾಗಿ ಸಂಪೂರ್ಣವಾಗಿ ಮಾನವನಾಗಿ, ನಾವು ಕಲ್ತವಲ್ಲ ಪಾಠ, ಅವನು ಶಿಲುಬೆ ಮೇಲೆ ಮನುಷ್ಯನಾಗಿ ಆತನ ಪ್ರಾಣ ಕೊಟ್ಟ ವಿನಃ ದೂತನಾಗಿ ಏನ್ ಪ್ರಾಣ ಕೊಡಲಿಲ್ಲ. ತಿಳ್ಕೊಬೇಕು ನಾವು ಮೊದಲನೇದಾಗಿ. ಅದಕ್ಕೆ ಮನುಷ್ಯನಿಗೆ ಅಷ್ಟು ಪ್ರಧಾನತೆ ಇದೆ. ಇಲ್ಲಿ ಪರಲೋಕದಲ್ಲಿ ಅದನ್ನು ಮಧ್ಯಸ್ಥಿಯಲ್ಲಿ ಬಂದು ಮಧ್ಯಸ್ಥಕನಾಗಿ ಅದನ್ನು ಶಿಲುಬೆ ಮೇಲೆ ಪ್ರಾಣ ಕೊಡುವುದರ ಮೂಲಕವಾಗಿ ನಮ್ಮ ಪಾಪಗಳ ಭೂಲೋಕದ ಮತ್ತು ಪರಲೋಕದಲ್ಲಿ ಉಂಟಾದ ಈ ಪಾಪದ ದೃಷ್ಟಿಗಳಿಂದ ಆತನು ತಾನೇ ಇದನ್ನು ನೀಗಿಸುವೆನೆಂದು ಮಧ್ಯಸ್ಥಿಕೆಯನ್ನು ವಹಿಸಿ ಆತನೇನ್ ಮಾಡ್ತಾನೆ, ಧೈರ್ಯವಾಗಿ ಪರಲೋಕದಿಂದ ಫಿಲಿಪಿಯವರಿಗೆ ಬರ ಪತ್ರಕ್ಕೆ 2:6 ನೋಡುವಾಗ ತನ್ನ ಸಂಪೂರ್ಣವಾಗಿ ತಗ್ಗಿಸ್ಕೊಂಡು ಈ ಭೂಲೋಕಕ್ಕೆ ನಾಮನಾಗಿ ಬರ್ತಾನೆ. ಬಂದು ಆತನು ಸೈತಾನನ ಪಾಪ ರಹಿತನಾಗಿ ಜೀವಿಸಿ ಅವನು ಈ ಒಂದು ಸೈತಾನನ್ನ ಸಂಪೂರ್ಣವಾಗಿ ಸೋಲಿಸುವುದರ ಮೂಲಕವಾಗಿ ನಾವು ಧಾರಾಳವಾಗಿ ಪರಲೋಕ ಪ್ರವೇಶ ಮಾಡುವಂತ ಒಂದು ಮಾರ್ಗವನ್ನ ಮಾಡಿಕೊಟ್ಟಿದ್ದಾನೆ. ಇದು ದೇವರ ಪರಲೋಕ ದೇವರು ನಮಗಿರುವಂತ ಮಧ್ಯಸ್ಥಿಕೆ. ನಾವು ದೇವರಿಂದ ಪಾಪ ಮಾಡಿ ದೂರ ಆಗಿದ್ದು, ಆ ದೂರವಾಗಿದ್ದ ನಮ್ಮನ್ನ ನಾವೇನ್ ಮಾಡೋದು, ಯೇಸು ಕ್ರಿಸ್ತನು ಮಧ್ಯಸ್ಥಿಕೆ ವಹಿಸಿ ಮತ್ತೆ ನಾವು ದೇವರ ಸನ್ನಿಧಿಗೆ ಪ್ರವೇಶ ಮಾಡುವಂತಹ ಒಂದು ಅಮೂಲ್ಯವಾದ ಒಂದು ಅವಕಾಶವನ್ನ ದೇವರು ಮಾಡಿಕೊಟ್ಟಿದ್ದಾನೆ. ಈ ಒಂದು ಅವಕಾಶ ಯಾರೂ ಮಾಡಕ್ಕಾಗಲಿಲ್ಲ, ಅದು ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯವಾಯ್ತು ಅಂತ ನೋಡುವಂತರಾಗಿದ್ದೇವೆ. ಇದು ಪ್ರಶ್ನೆ. ಈಗ ಎರಡನೇ ಒಂದು ಪ್ರಶ್ನೆ ಕೇಳ್ತೀನಿ. ಲೂಕನ ಬರೆಸುವಾರ್ತೆ 20:35 ಇಲ್ಲಿ ನಾವು ನೋಡುವಾಗ ಇಲ್ಲಿ ಈ ಪುನರುತ್ಥಾನ ಹೊಂದಿದವರೆಲ್ಲರೂ ಸಹ ಪರಲೋಕಕ್ಕೆ ರಾಜ್ಯಕ್ಕೆ ಪ್ರವೇಶ ಮಾಡಿ ಅವರೆಲ್ಲರೂ ಸಹ ಇನ್ನೂ ಅವರಿಗೆ ಸಾವಿಲ್ಲ, ಮರಣ ಅನ್ನೋದು ಇರೋದಿಲ್ಲ. ಇವರು ಪ್ರವೇಶ ಮಾಡಿದಾಗ ಅಲ್ಲಿ ಈ ಏಡೇನ್ ತೋಟದಲ್ಲಿ ಏನಾಗಿದೆ ಅಂದ್ರೆ ದೇವರು ಗಂಡು ಹೆಣ್ಣಾಗಿ ಮಾನವನ ನಿರ್ಮಿಸಿದ್ರು.
ಹೀಗಿರುವಾಗ ಅವರು ಗಂಡ ಹೆಣ್ಣಾಗಿದ್ರು. ಇಲ್ಲಿ ಪುನರುತ್ಥಾನ ವಿಷಯದಲ್ಲಿ ನಾವು ಬರುವಾಗ ಇಲ್ಲಿ ಹೇಳ್ತಾನೆ ಅವರು ಪರಲೋಕದಲ್ಲಿ ದೇವದೂತರಂತೆ ಇರ್ತಾರೆ ಅಂತ. ದೇವದೂತ ಇರ್ಬೇಕಾದ್ರೆ ಇಲ್ಲಿ ಪುನರುತ್ಥಾನಗೊಂಡ ಒಬ್ಬ ಸ್ತ್ರೀ, ಒಂದು ಹೆಣ್ಣು ಪರಲೋಕದ ಹೆಣ್ಣಿನ ರೂಪದಲ್ಲೇ ಇರ್ತಾರ, ಅಥವಾ ಪುನರುತ್ಥಾನ ಹೊಂದಂತಹ ಗಂಡು ಪರಲೋಕದಲ್ಲಿ ಗಂಡಿನ ರೂಪದಲ್ಲಿ ಇರ್ತಾರ? ಸಾಮಾನ್ಯವಾಗಿ ನಾವು ಚಿತ್ರಗಳು ನೋಡ್ತೀವಿ, ಅಲ್ಲಿ ಮಕ್ಕಳು ಮರಿ ಗಂಡ ಹೆಂಡತಿರೆಲ್ಲ ಪರಲೋಕದಲ್ಲಿ ಇರುವಂತ ರೀತಿಯಾದ ಒಂದು ದೃಶ್ಯಗಳನ್ನ ಈ ಕೆಲವು ಕರಪತ್ರಗಳಲ್ಲಿ ಫೋಟೋಗಳನ್ನ ನೋಡ್ತೀವಿ. ಇದು ತಪ್ಪಾದ ಒಂದು ಇದು. ಆದ್ರೆ ಇಲ್ಲಿ ನೋಡುವಾಗ ಯಾವ ರೀತಿಯಲ್ಲಿ ಇರ್ತಾರ? ಲಿಂಗ ಸಮೇತವಾಗಿರ್ತಾರ, ಲಿಂಗ ಭೇದವಾಗಿರ್ತಾರ? ಇದು ನನ್ನ ಪ್ರಶ್ನೆ. ಓಕೆ, ಉತ್ತಮವಾದಂತ ಪ್ರಶ್ನೆ. ಪರಲೋಕಕ್ಕೂ ಹೋದ ಮೇಲೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಹೇಳ್ತಾರೆ ಪರಲೋಕಕ್ಕೆ ನಾವು ಹೋದ್ಮೇಲೆ ಅಲ್ಲಿ ದೇವದೂತರಂತೆ ಇರ್ತೇವೆ ಎಂಬುದಾಗಿ. ಅಲ್ಲಿ ಹೋದ್ಮೇಲೆ ನಾವು ದೇವದೂತರಂತೆ ನಡ್ಕೊಳ್ತೇವೆ. ಹೇಳಿ. ಅದು ಗಲಾತ್ಯ 3:28 ವಚನದಲ್ಲಿ ಹೇಳ್ತಾನೆ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗಿರಿಕನು ಎಂದು, ಆಳು ಒಡೆಯನು ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ ಎನ್ನದಾಗಿ ಹೇಳ್ತಾನೆ. ನಮ್ಮದ ಈ ಲೋಕದ ರೂಢಿ ಪ್ರಕಾರವಾಗಿ ನಾವು ಗಂಡು ಹೆಣ್ಣು ಮಾಡ್ತಕ್ಕಂಥವರಾಗಿದೆ. ಆದ್ರೆ ದೇವದೂತರಂತೆ ಇರುವರು ಅಂದ್ರೆ ಗಂಡು ಹೆಣ್ಣು ಎಂಬುದಾಗಿ ನಮಗೆ ಭಾವನೆ ಬರೋದಿಲ್ಲ. ಕರೆಕ್ಟ್, ನೀವು ಹೇಳುದು ಭಾವನೆ ಬರೋದಿಲ್ಲ. ಆದ್ರೆ ಕೆಲವರು ಈ ಫೋಟೋಗಳನ್ನ ನೋಡ್ಕೊಳ್ಳಿ, ಚಿಕ್ಕ ಚಿಕ್ಕ ಮಕ್ಕಳು, ಆಮೇಲೆ ಗಂಡ ಹೆಂಡತಿ ಇಬ್ರು ಎಲ್ಲ ಪರಲೋಕ ಇರೋ ತರ ಫೋಟೋಗಳನ್ನ ಹಾಕಿರೋದು ನೋಡ್ತೀವಿ ನಾವು. ಇದೊಂದು ತಪ್ಪಲ್ವಾ ಆತರ ಹಾಕಿರೋದು? ಅದು ಸರ್, ಅದು ತಪ್ಪು. ಯಾಕಂದ್ರೆ ಏಷಯ 65ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥದ್ದನ್ನು ಅವರು ತಪ್ಪು ಕಲ್ಪನೆಯಿಂದ ಮಾಡ್ತಾರೆ. ಯಾವುದು ನೋಡಿ, ನಮ್ಮ ಅಡ್ವೆಂಟಿಸ್ಟ್ ಬುಕ್ಗಳನ್ನ ನೋಡಿದೀನಿ. ಆಮೇಲೆ ಪ್ರಶ್ನೆ ಮಾಡಕ್ ನಾನು ಎಷ್ಟೋ ದಿವಸ ಪ್ರಯತ್ನ ಪಟ್ಟರೆ ಪಾಠದಲ್ಲಿ ಬಂತು ಕೇಳ್ತಾ ಇದೀನಿ. ಹೌದೌದು, ಪರಲೋಕದಲ್ಲಿ ಹೌದು ಸರ್, ಪರಲೋಕದಲ್ಲಿ ಲಿಂಗ ಭೇದವಿಲ್ಲ. ಎಲ್ಲರೂ ಪುನರುತ್ಥಾನ ಎಲ್ಲರೂ ಪುನರುತ್ಥಾನ ಹೊಂದಿದವರೆಲ್ಲರೂ ಸಹ ಅವರು ಏಕರೀತಿಯಾಗಿ ಕ್ರಿಸ್ತನಿಗೆ ನಾವು ದೂತರಂತೆ ನಾವು ಇರ್ತೀವಿ, ನಿಜ. ಹೀಗಿರುವಾಗ ಇಲ್ಲಿ ನಾವು ಮದುವೆ ಮಾಡ್ಕೊಳಂಗೂ ಇಲ್ಲ, ಮದುವೆ ಮಾಡ್ಕೊಳ್ಳೋಂಗೂ ಇಲ್ಲ. ಇಲ್ಲಿ ದೇವರನ್ನ ಆರಿಸೋ ದೇವರ ಮಕ್ಕಳಾಗಿ ನಾವು ನಿರಂತರವಾಗಿ ಇರ್ತೇವೆ. ಅಂದ್ರೆ ಸಜೀವವಾದ ಕಲ್ಲು ಅಂದ್ರೆ ಸದಾಶ್ವತವಾದ ಜೀವಿತವನ್ನ ನಾವು ಸಾಗಿಸೋದಕ್ಕೆ ನಿರಂತರವಾಗಿ ಕ್ರಿಸ್ತನಂತೆ ಇರ್ತೀವಿ ಅಂತ ಇದನ್ನ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಉತ್ತಮವಾದಂತ ಚರ್ಚೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಈಗ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ, ಇವಾದಲ್ಲಿ ಬೋಧಕರಾದಂತ ಎಸ್ ಟಿ ಸಾಲಮನ್ ಸರ್ ಅವರು ಮುಕ್ತಾಯದ ಪ್ರಾರ್ಥನೆ ಮಾಡಿ ಅಂತ್ಯಾಶೀರ್ವಾದವನ್ನು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದೀರಾ? ಓಕೆ, ಪ್ರಾರ್ಥನೆ ಮಾಡೋಣ. ಕೃಪೆಗಳ ನಮ್ಮ ತಂದೆಯಾದ ದೇವರ ಸ್ವಾಮಿ, ಮತ್ತೊಂದು ಸಂಜೆ ವೇಳೆಯಲ್ಲಿ ನಿನ್ನ ಮಕ್ಕಳಾದ ನಾವುಗಳು ಕರ್ತನೆ ನಿನ್ನ ವಾಕ್ಯಗಳನ್ನ ಕಲಿತಕ್ಕಂಥ ಮತ್ತೊಂದು ಸಮಯವನ್ನು ಅನುಕೂಲ ಮಾಡಿದ್ದಕ್ಕಾಗಿ ಸ್ತೋತ್ರ ದೇವರೇ. ಇಡೀ ದಿವಸ ಎಲ್ಲ ನಮ್ಮನ್ನ ಅದ್ಭುತವಾಗಿ ನಡೆಸಿದ್ದೀರಿ, ಪರಾಮರಿಸಿದ್ದೀರಿ, ಕೇಡಗೊಂಡ ಹಂತಗಳಿಂದ ನಮ್ಮನ್ನ ತಪ್ಪಿಸಿದ್ದೀರಿ ಸ್ವಾಮಿ. ಈ ಸಮಯಕ್ಕಾಗಿ ನಿನಗೆ ಕೋಟಿ ವಂದನೆಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ನಿಮ್ಮ ಆಶೀರ್ವಾದಗಳನ್ನ ಪಡೆಯಲು ನಾವು ಅರ್ಹರಲ್ಲ ಕರ್ತನೆ. ನಮ್ಮ ಪಾಪದ ದೆಸೆಯಿಂದ ನಾವು ಅರ್ಹತೆಯನ್ನು ಕಳೆದುಕೊಂಡಿದ್ದೇವೆ. ಆದಾಗ್ಯೂ ನಿನ್ನ ಮುದ್ದು ಮಗನಂತೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮ್ಮನ್ನ ಅರ್ಹತೆಯನ್ನ ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರಗಳನ್ನು ಅರ್ಪಿಸ್ತೇವೆ. ಹಾಗೂ ನಿನ್ನ ಪ್ರಿಯ ದಾಸರ ಮುಖಾಂತರವಾಗಿ ಸ್ವಾಮಿ ಇಂದು ಬಂದಂತ ವಾಕ್ಯಗಳಿಗೋಸ್ಕರವಾಗಿ ಒಂದೇನು ಸಲ್ಲಿಸ್ತೇವೆ. ಹೌದು ಕರ್ತನೆ, ನಿನ್ನ ಮುದ್ದು ಮಗನಾದಂತ ಯೇಸು ಕ್ರಿಸ್ತನ ಮುಖಾಂತರವಾಗಿ ಈ ಲೋಕದ ಪಾಪಗಳನ್ನ ಅಳಿಸಿ ಹಾಕಲು ನೀವು ಮಾಡಿರುವಂತ ಎಲ್ಲಾ ಪ್ರಯತ್ನಗಳಿಗಾಗಿ ಮತ್ತು ಸಾಧನೆಗಳಿಗಾಗಿ ನಾವು ನಿನಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಯಾವ ಮನುಷ್ಯ ಕುಲದವರು ಈ ಒಂದು ಕಾರ್ಯವನ್ನು ಮಾಡಲಿಕ್ಕಾಗದಿರುವಂತದ್ದನ್ನ ನಿನ್ನ ಮುದ್ದು ಮಗನಾದಂತ ಯೇಸು ಕ್ರಿಸ್ತನ ಮುಖಾಂತರವಾಗಿ ಅದನ್ನ ಮಾಡಿಸ್ಕೊಟ್ಟಿದ್ದೀರಿ ಸ್ವಾಮಿ. ಅಪ್ಪ ತಂದೆಯೇ, ಬಂದಂತ ವಾಕ್ಯಗಳನ್ನ ಮತ್ತೊಂದು ಆವರ್ತಿ ನೀನು ಆಶೀರ್ವದಿಸಿ ನಮ್ಮ ಜೀವಿತದಲ್ಲಿ ಅದು ಹೆಚ್ಚಾಗಿ ಉಳಿಯುವ ಹಾಗೆ ನೀನು ಕೃಪೆ ತೋರಿಸು ಕರ್ತನೆ.
ಪವಿತ್ರಾತ್ಮನ ಪ್ರೇರಣೆಯಿಂದ ನಾವು ಕಲ್ತಿರ್ತಕ್ಕಂಥ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಅದರತ್ತ ನಡೀಲಿಕ್ಕಾಗುವಂತೆ ನಮಗೆ ಬಲವನ್ನು ಅನುಗ್ರಹಿಸಿಕೊಡ ಕರ್ತನೆ. ನಮ್ಮ ಸ್ವಂತ ಶಕ್ತಿಯಿಂದ ನಾವು ಏನನ್ನು ಸಾಧಿಸ್ಲಿಕ್ಕೂ ಸಾಧ್ಯವಿಲ್ಲ ದೇವರೇ. ನಿನ್ನ ಅಪರಿಮಿತವಾದಂತ ಶಕ್ತಿಯಿಂದ ನಾವು ಅದ್ಭುತಗಳನ್ನ ಹಾಗೂ ಆಶ್ಚರ್ಯಗಳನ್ನ ಕಾಣುವಂತ ಅವರಾಗಿದ್ದೇವೆಂದು ನಾವು ತಿಳಿದುಕೊಂಡು ಮುಂದಿನ ಎಲ್ಲಾ ದಿನಮಾನಗಳಲ್ಲಿ ನೀನೇ ನಮ್ಮ ಸಹಾಯಕರಾಗಿರಬೇಕೆಂದು ನಾವು ಪ್ರಾರ್ಥಿಸ್ತೇವೆ. ಈ ಸಂದರ್ಭದಲ್ಲಿ ಸ್ವಾಮಿ, ವಿಶೇಷವಾಗಿ ಅಸ್ವಸ್ಥರಿಗಾಗಿ ಪ್ರಾರ್ಥಿಸುವಂತರಾಗಿದ್ದೇವೆ. ಮೈಸೂರಿನಲ್ಲಿ ಕರ್ತನೆ ಸಹೋದರಿ ಶ್ಯಾಮಲಾಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಪ್ರಿಯ ಮಗಳ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಆಕೆ ಚೇತರಿಸಿಕೊಳ್ಳುವಂತ ಸಂದರ್ಭಗಳನ್ನ ನೀನು ತೋರಿಸಿಕೊಟ್ಟಿದ್ದೀರಿ ಕರ್ತನೆ. ವೈದ್ಯರು ನೀಡತಕ್ಕಂತ ಸುಶ್ರೇಷದಲ್ಲಿ ಮತ್ತು ಪ್ರಿಯ ಸಹೋದರಿ ಸೇವಿಸುವಂತ ಔಷಧಿಗಳಲ್ಲಿ, ಆಹಾರಗಳ ಮೇಲೆ ನಿನ್ನ ಕೃಪೆ ಹೇರಳವಾಗಿರಲಿ. ಅತಿ ಶೀಘ್ರದಲ್ಲೇ ಅವರು ಆಸ್ಪತ್ರೆಯನ್ನ ಬಿಟ್ಟು ಕುಟುಂಬದಲ್ಲಿ ಅವರು ಬಂದು ಸಂತೋಷದಿಂದ ಅವರು ಬಂದು ಸೇರುವ ಹಾಗೆ ನೀನು ಕೃಪೆ ಮಾಡು. ಹಾಗೂ ಅವರ ತಂಗಿಯಾದಂತ ಕೋಮಲಗಾಗಿಗೂ ಕೂಡ ಪ್ರಾರ್ಥಿಸ್ತೇವೆ ಸ್ವಾಮಿ. ಅವ್ರನ್ನ ಆಶೀರ್ವಾದ ಮಾಡು ಕರ್ತನೆ. ಅಕ್ಕನಿಗೆ ಏನಾಗಿದೆಯೋ ಗೊತ್ತಿಲ್ಲ ಎಂಬುದಾಗಿ ಅವರು ಒಂದು ಒಂದು ಸಂದೇಹದ ಒಂದು ವಾತಾವರಣದಲ್ಲಿರುವಾಗ ಧೈರ್ಯವನ್ನ ನೀವು ತಾನೇ ತುಂಬಿಸು ಸ್ವಾಮಿ. ಅಕ್ಕನಿಗೆ ಏನೂ ಆಗಿಲ್ಲ. ಅಕ್ಕನಿಗೆ ಆಗಿರುವಂತದ್ರಲ್ಲಿ ಸ್ವಾಮಿ ನೀವು ಉತ್ತಮವಾದಂಥದ್ದನ್ನೇ ನೀವು ನಡೆಸ್ಕೊಡುವಂತರಾಗಿದ್ದೀರಿ. ಪ್ರಾಣಾಪಾಯವು ಸ್ವಾಮಿ ಅವರಿಂದ ತಪ್ಪಿಸಿದ್ದೀರಿ. ಈ ಸಂದರ್ಭದಲ್ಲಿ ಕರ್ತನೆ ಮತ್ತೊಂದು ಆವೃತ್ತಿ ಇದೇ ರೀತಿಯಾಗಿ ಅಸ್ವಸ್ಥತೆಯಲ್ಲಿರ್ತಕ್ಕಂಥ ನಮ್ಮ ಝೂಮ್ ಕುಟುಂಬದ ಸದಸ್ಯರಾಗಲಿ ಹಾಗೂ ನಮ್ಮ ಸಭಾ ಸದಸ್ಯರುಗಳಾಗ್ಲಿ ಯಾರಾದರೂ ಕಷ್ಟಗಳಲ್ಲಿ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿರುವಂತವರಾಗಿದ್ದಂತ ಪಕ್ಷದಲ್ಲಿ ಸ್ವಾಮಿ ನಿನ್ನ ಆರೋಗ್ಯದ ಹಸ್ತವನ್ನ ಯೋರಾಫ ನೀನು ಚಾಚಿ ಅವ್ರನ್ನೆಲ್ಲಾ ಅಸ್ವಸ್ಥತೆಗಳಿಂದ ನೀನು ಗುಣಪಡಿಸಿ ಎಲ್ಲರ ಸಂತೋಷ ಕಾಲಗಳನ್ನ ಅನುಭವಿಸುವ ಹಾಗೆ ನೀವು ತಾನೇ ಕೃಪೆ ತೋರಿಸು ದೇವರೇ. ಮತ್ತೊಂದು ಆವರ್ತಿ ತಂದೆಯ ದೇವರೇ, ಈ ಸಂದರ್ಭದಲ್ಲಿ ಈ ಕೂಟಗಳನ್ನ ಮುಗಿಸಿಕೊಂಡು ನಮ್ಮ ಆಹಾರಗಳನ್ನ ಸೇವಿಸಿ ನಾವು ನಿದ್ರೆಗೆ ಹೋಗುವಾಗ ನಮ್ಮೆಲ್ಲರಿಗೂ ಸುಖಕರವಂತ ನಿದ್ರೆಯನ್ನು ಕೊಡು. ನಿಮ್ಮ ಚಿತ್ತದ ಪಕ್ಷದಲ್ಲಿ ರಾತ್ರಿ ಸುಖ ನಿದ್ರೆಯನ್ನು ಕೊಟ್ಟು ನಾಳಿನ ಮತ್ತೊಂದು ಸಂತೋಷಕರವಾದಂತ ಉದಯ ಕಾಲವನ್ನ ನಾವು ಎಲ್ಲರೂ ಸಹ ಎದುರು ನೋಡುವ ಹಾಗೆಯೂ ಹಾಗೂ ಹೊಸ ಯೋಜನೆಗಳೊಂದಿಗೆ ಹೊಸ ಯೋಚನೆಗಳೊಂದಿಗೆ ಹಾಗೂ ಹೊಸದಾದಂತದ್ದನ್ನ ನಾವು ನಿಮ್ಮಲ್ಲಿ ಕಾಣುವ ಹಾಗೆ ನಮ್ಮ ಮನನೇತ್ರಗಳನ್ನೇ ತೆರೆದು ನಿಮ್ಮ ಚಿತ್ತಕ್ಕನುಸಾರವಾಗಿ ನಾವೆಲ್ಲರೂ ಸಹ ಜೀವಿಸ್ಲಿಕ್ಕಾಗುವಂತೆ ನಮ್ಮನ್ನೆಲ್ಲರನ್ನು ಬಲಪಡಿಸಿ ಕಾಯ್ದು ಕಾಪಾಡು ಸ್ವಾಮಿ. ಮತ್ತೊಂದು ಆವರ್ತಿ ಈ ಸಂದರ್ಭದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಾದಂತ ಈ ಬೆಂಕಿ ಅನಾಹುತಕ್ಕಾಗಿ ಸ್ವಾಮಿ ಉರಿತಕ್ಕಂತ ಅನೇಕ ಸ್ಥಳಗಳಿದೆ ಸ್ವಾಮಿ. ಅನೇಕರು ಜೀವ ಹಾನಿಯಾಗಿದೆ, ಅನೇಕ ಮನೆಗಳು ಸುಟ್ಟಾಗಿದೆ, ಅನೇಕ ಪ್ರಾಣಿ ಪಕ್ಷಿಗಳು ಹಾಳಾಗಿವೆ ಸ್ವಾಮಿ. ಕೃಪಾಮಯನಾದ ತಂದೆಯೇ, ನಿನ್ನ ಹಸ್ತವು ಆ ಬೆಂಕಿಯನ್ನ ಹೊತ್ತಿಸಿರ್ತಕ್ಕಂಥವ್ರನ್ನ ನೀನು ನಿಮಗೆ ಗೊತ್ತುಂಟು ಸ್ವಾಮಿ. ಅದರ ಮುಖಾಂತರವಾಗಿ ಇನ್ನು ಮುಂದೆ ಆಗ್ತಕ್ಕಂಥ ಎಲ್ಲಾ ಅನಾಹುತಗಳನ್ನ ತಪ್ಪಿಸಿ ಎಲ್ಲರೂ ಸಮೃದ್ಧಿಯಿಂದ ಜೀವಿಸಲು ಸಹಾಯ ನೀಡು ಸ್ವಾಮಿ. ಬೀಸ್ತಕ್ಕಂಥ ಗಾಳಿಯನ್ನು ನೀನು ತಡೆ ಹಿಡಿಯಬಲ್ಲೆ ಸ್ವಾಮಿ. ಆ ಗಾಳಿ ಮುಖಾಂತರವಾಗಿ ಆ ಕಿಡಿಗಳು ಅನೇಕ ಭಾಗಗಳಿಗೆ ತಗುಲಿ ಬೆಂಕಿ ಅನಾಹುತಗಳು ಹೆಚ್ಚಾಗುತ್ತಿದೆ ಸ್ವಾಮಿ. ಅಪ್ಪ ತಂದೆಯೇ, ದುಷ್ಟತ್ವಕ್ಕೆ ನೀನು ದಂಡನೆಯನ್ನ ಮಾಡದೇ ಇರತಕ್ಕಂಥ ದೇವರು ನೀನಾಗಿದೆ. ಈ ಸಂದರ್ಭದಲ್ಲಿ ಕರ್ತನೆ, ಈ ನಮ್ಮ ವಿಜ್ಞಾಪನೆಗಳನ್ನ ಕಿವಿಗೊಡು ಸ್ವಾಮಿ. ನಮಗೆ ಸದುತ್ತರಗಳನ್ನ ದಯಪಾಲಿಸಿಕೊಟ್ಟು ಎಲ್ಲಾ ಜನತೆಯು ಎಲ್ಲಾ ಪ್ರಾಂತ್ಯಗಳಲ್ಲಿ ಸಮಾಧಾನ, ಶಾಂತಿ, ನೆಮ್ಮದಿಗಳು ನೆಲೆಸಲೆಂದು ನಾವು ಪ್ರಾರ್ಥಿಸುವಂತರಾಗಿದ್ದೇವೆ ಸ್ವಾಮಿ. ಭಾರತದಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲಾ ಕ್ರೈಸ್ತಿಯ ಜನರನ್ನ ನೀನು ಆಶೀರ್ವಾದ ಮಾಡು ಸ್ವಾಮಿ. ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕ್ರೈಸ್ತರನ್ನ ಹಾಗೂ ವಿಶೇಷವಾಗಿ ನಿಮ್ಮನ್ನೇ ಆಶ್ರಯಿಸಿಕೊಂಡು ಜೀವಿಸುವಂತ ಪ್ರತಿಯೊಬ್ಬ ಮಕ್ಕಳ ಮೇಲೆ ನಿನ್ನ ಹೇಳುವಂತ ಆಶೀರ್ವಾದದಲ್ಲಿ ಕೊಡ್ತೇನೆ. ಯಾವುದೇ ಕೊರತೆಗಳು, ಯಾವುದೇ ಕಷ್ಟಗಳು ನಿನ್ನ ಮಕ್ಕಳಿಗೆ ಸಂಭವಿಸಲಾರದ ಹಾಗೆ ನೀನ್ ತಾನೇ ಅವರನ್ನು ಕಾಯ್ದು ಕಾಪಾಡಿ ನಿಮ್ಮ ಚಿತ್ತವೇ ನಮ್ಮೆಲ್ಲರೂ ನೆರವೇರುವ ಹಾಗೆ ನಿನ್ನ ಕಾರ್ಯ ಮಾಡಿದೆಂದು ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಕರ್ತನ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡೋರನ್ನ ನಾವು ಕ್ಷಮಿಸುವ ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸುವ ಕೆಡಿನ ತಪ್ಪಿಸು. ಯಾಕಂದ್ರೆ ರಾಜ್ಯವು, ಬಲವು, ಮಹಿಮೆ ಸದಾ ಕಾಲ ನಿಮ್ಮದೇ ಸ್ವಾಮಿ. ಆಮೇನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ.
ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನ, ನೆಮ್ಮದಿ, ಆರೋಗ್ಯ, ಆಯುಷ್ಯಗಳು ಈ ಝೂಮ್ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ, ವಿಶೇಷವಾಗಿ ಇಂದು ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯ ದಾಸರ ಮೇಲೆಯೂ, ಅವರ ಕುಟುಂಬದ ಮೇಲೆಯೂ, ಹಾಗೂ ಕೂಟಗಳನ್ನ ಮುಂಜಾನೆ ಹಾಗೂ ಸಂಜೆ ಹೊತ್ತಿನಲ್ಲಿ ಆಯೋಜಿಸತಕ್ಕಂಥ ಬೋಧಕರಂತ ಎಂ ರಾಜುರವರ ಮೇಲೆಯೂ, ಹಾಗೂ ಸರ್ವರ ಮೇಲೆಯೂ ನಿನ್ನ ಆತ್ಮವು, ನಿನ್ನ ಸಹಾಯವು ನಮ್ಮೆಲ್ಲರ ಮೇಲೆ ಇಂದು ಎಂದೆಂದು ನಿತ್ಯ ನಿರಂತರಕ್ಕೂ ನೆಲೆಯಾಗಲಿ ಸ್ವಾಮಿ. ಆಮೇನ್. 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 ಉತ್ತಮವಾದಂತ ಪಾಠಕ್ಕಾಗಿ ಬೋಧಕರಂತ ಜಾಂಟಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಧನ್ಯವಾದ. ಹೀಗೆ ಮುಂದಿನ ಪಾಠಗಳನ್ನ ನಡೆಸಿ ದೇವರ ಕೃಪಾಸ್ತ್ರದಲ್ಲಿ ನಮ್ಮನ್ನು ನಡೆಸಲಿ ಎಂಬುದಾಗಿ ಬೇಡುತ್ತಾ, ಆರಂಭದ ಪ್ರಾರ್ಥನೆಯನ್ನ ಮಾಡಿದಂತ ಸಹೋದರಿ ಸವಿತಾ ಅವರಿಗೂ ಮತ್ತು ವಿಶೇಷ ಗೀತೆಯನ್ನ ನುಡಿಸಿದಂತ ಹಿರಿಯರಾದಂತ ವಿಜಯ್ ಕುಮಾರ್ ಸರ್ ಅವರಿಗೂ, ಕೂಟದಲ್ಲಿ ಭಾಗವಹಿಸಿದಂತ ಎಲ್ಲಾ ಸಹೋದರ ಸಹೋದರಿಯರಿಗೂ, ದೇವರ ಮಂದಿಗೂ ರಕ್ಷಕನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ಹೀಗೆ ನಮ್ಮನ್ನ ಆತ್ಮಿಕವಾಗಿ ಬಲಪಡಿಸಿ, ಅಭಿವೃದ್ಧಿಪಡಿಸಿ, ಆತ್ಮೀಯ ಜ್ಞಾನದಿಂದ ತುಂಬಿಸಿ ಆತನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳಲಿ. ಹಾಗೂ ಈ ಪಾಠಗಳಿಂದ ಹೆಚ್ಚಿನ ಸತ್ಯವನ್ನ ತಿಳಿದುಕೊಂಡವರಾಗಿ ಈ ಭೂಮಿಯ ಮೇಲೆ ತಿಳಿಯಲಾರದವರಿಗೆ ತಿಳಿಸುವಂತೆ ದೇವರು ನಮ್ಮನ್ನು ಉಪಯೋಗಿಸಲಿ, ಆತನ ರಾಜ್ಯವನ್ನ ಸಿದ್ಧಪಡಿಸಲಿ ಎಂಬುದಾಗಿ ಹಾರೈಸುತ್ತಾ, ಈ ರಾತ್ರಿ ನಮ್ಮೆಲ್ಲರನ್ನ ಸುಕ್ಷೇಮದಿಂದ ತುಂಬಿಸಿ ಸುಖನಿದ್ರೆಯನ್ನ ದಯಪಾಲಿಸಿ, ಬೆಳಗ್ಗೆ ಹರ್ಷ ಉಲ್ಲಾಸಗಳಿಂದ ನಾವು ನಮ್ಮ ಕುಟುಂಬ ಮಕ್ಕಳು ಎದ್ದು ಆತನನ್ನ ಘನಪಡಿಸುವಂತೆ, ನಾಳಿನ ದಿನವನ್ನ ಆಶೀರ್ವಾದದಾಯಕವಾಗಿ ಅನುಭವಿಸುವಂತೆ, ಮತ್ತೆ ನಾಳೆ ಆತನ ಕೃಪಾ ಸನ್ನಿಧಾನಕ್ಕೆ ಬರ್ಲಿಕ್ಕಾಗುವಂತೆ ಕರ್ತನು ನಮ್ಮೊಂದಿಗಿದ್ದು ಕಾಯ್ದು ಕಾಪಾಡಲಿ ಎಂಬುದಾಗಿ ಬೇಡುತ್ತಾ, ಎಲ್ಲರಿಗೂ ಈ ರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ. ಕೂಟದಲ್ಲಿ ಸೇರಿದ ಪ್ರತಿಯೊಬ್ಬರು ಧನ್ಯವಾದಗಳು. ಎಲ್ಲರಿಗೂ ಶುಭರಾತ್ರಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆ ಸುಖ ನಿದ್ದೆಯನ್ನು ಕೊಡ್ಲಿ. ಮುಂಜಾನೆ ಎದ್ದು ಎಚ್ಚರವಾಗಿದ್ದು ಪ್ರಾರ್ಥನೆ ಕಾರ್ಯಕ್ರಮ ಸೇರಿ ದೇವರನ್ನು ಕೊಂಡಾಡೋಣ. ದೇವರ ನಾಮಕ್ಕೆ ಸ್ತೋತ್ರ. ಥ್ಯಾಂಕ್ ಯು. ಗುಡ್ ನೈಟ್. ಜಾಂಟಿ ಪಾಸ್ಟರ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಕಷ್ಟಪಟ್ಟು ವಾಕ್ಯ ನೀವು ಆದಿಸ್ತೀವಿ ನಮಗೆ. ಥ್ಯಾಂಕ್ ಯು ಫಾರ್ ನಿಮ್ ಪ್ರಾರ್ಥನೆ ಫಲದಿಂದ ದೇವರು ಸಹಾಯ ಮಾಡ್ತೇನೆ. ತುಂಬಾ ಥ್ಯಾಂಕ್ಸ್ ಪಾಸ್ಟರ್ಸ್. ಬಹಳ ಶ್ರಮ ಪಡ್ತಾ ಇದ್ದೀರಿ, ಬಟ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್. ಇನ್ನ ಪ್ರಾರ್ಥನೆ ಬೇಕು ನಿಮ್ದೆಲ್ಲ. ಇಲ್ಲ, ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದಾರೆ ಪಾಸ್ಟರ್. ಖಂಡಿತ ನೀವು ಚೇತರಿಸ್ಕೊಳ್ಳೋ ರೀತಿ ನೋಡಿದ್ರೆ ಬಹಳ ಫಾಸ್ಟ್ ಆಗಿದೆ ಇದು. ಈ ರೀತಿ ನೀವು ವಾಕ್ಯ ಹೇಳ್ತಾರೆ ಅಂದ್ರೆ ರಿಯಲಿ ಇಟ್ಸ್ ಗ್ರೇಟ್. ದೇವರು ಇದಿದು ಇಟ್ಸ್ ಮಿರಾಕಲ್. ಎಸ್. ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು everybody. Good night. Good night. Thank you, Vijay Kumar sir. Thank you very much. Thank you very much, sir.